ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಇತ್ತೀಚಿನ ದಿನಗಳಲ್ಲಿ ಕೆ ಇಲಾಖೆಯಿಂದ ತುಂಬ ಪೋಸ್ಟ್ ಎಲ್ಲ ಕಾಲ್ಫರ್ ಆಗ್ತಾ ಇದ್ದಾವೆ. ಹಾಗಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಸಿಲೆಬಸ್ ಗೊತ್ತಿಲ್ಲದಿರುವಂಥ ಸಬ್ಜೆಕ್ಟ್ಗಳಿಗೆ ಏನು ಓದಬೇಕು ಅನ್ನೋದನ್ನು ಹಳೆ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆಯಿಂದ ನಮಗೆ ಸಿಲೆಬಸ್ ಏನೇನು ಕವರ್ ಮಾಡಬೇಕು ಅನ್ನೋದೊಂದು ಬೇಸಿಕ್ ಐಡಿಯಾ ನಮಗೆ ಸಿಗ್ತದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಸ್ ಬಿ ಸೈನ್ಸ್ ಅಡ್ಡ ಒಂದು ಚಾನಲ್ ಕಡೆಯಿಂದ ತುಂಬ ಕ್ಲಾಸಸ್ಸನ್ನು ನಾವು ಡೀಲ್ ಮಾಡ್ತಾ ಬರ್ತಾ ಇದ್ದೀವಿ. ಆ ಒಂದು ಸಪ್ರೇಟ್ ಆಗಿರುವಂಥ ಪ್ಲೇಲಿಸ್ಟ್ ಮಾಡಿಕೊಂಡು ರೀಸೆಂಟ್ ಕೆ ಇ ಎಕ್ಸಾಮ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ ಈಗಾಗಲೇ ಒಂದು 10-12 ಪೇಪರ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇನ್ನು ಇವತ್ತಿನ ಈ ಸೆಷನಲ್ಲಿ ಈ BMTC 2024 ಆಗಿರುವಂಥ BMTC ಎಕ್ಸಾಮ್ನ ಸುಮಾರು ಒಂದು 15ಕ್ಕಿಂತ ಜಾಸ್ತಿ ಕ್ವಶನ್ಸ್ ಈ ಎಕ್ಸಾಮ್ದಲ್ಲಿ ಕೇಳಿರ್ತಾನೆ. ಈಗಾಗಲೇ BMTC ಕಲ್ಯಾಣ ಕರ್ನಾಟಕ HK ಪೇಪರನ್ನು ಸಾಲ್ವ್ ಮಾಡಿದ್ದೀನಿ, ತಾವೆಲ್ಲ ನೋಡಿದ್ದೀರ ಅಂತ ಅನ್ನಿಸ್ತದೆ. ಅದರದ ಒಂದು ಅದೇ ಒಂದು ನೋಟಿಫಿಕೇಷನ್ನ ನಾನ್ HK ಪೇಪರ್ ಹೇಗಿತ್ತು, ಅದಕ್ಕೆ ನಾನ್ ಕಲ್ಯಾಣ ಕರ್ನಾಟಕ ಪೇಪರ್ 2024 ನಡೆದಿರುವಂಥ ಒಂದು ಎಕ್ಸಾಮ್ನ ಒಂದು ಪೇಪರನ್ನು ಇವತ್ತಿನ ಈ ಸೆಷನಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 1 ಈ ರೀತಿ ಇದೆ ನೋಡಿ. ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ತೂಕ ಇರುತ್ತಾನೆ. ಹಾಗಾದರೆ ಅವನು ಧ್ರುವದ ಕಡೆಗೆ ಚಲಿಸಲು ಪ್ರಾರಂಭಿಸಿದರೆ ಆತನ ತೂಕ ಏನಾಗ್ತದೆ ಅಂತ ಕೇಳ್ತಾನೆ. ಅಂದರೆ ಭೂಮಧ್ಯ ರೇಖೆ ಅಂತ ಗೊತ್ತು ನಮಗೆ, ಅದಕ್ಕೆ ನಾವು ಇಕ್ವೆಟಾರ್ ಅಂತ ಕರಿತೀವಿ, ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ. ಇಲ್ಲಿ ಅವನ ತೂಕ 40 kg ಇದೆಯಂತೆ. ಅವನು ಚಲಿಸುತ್ತಾ ಹಿಂಗೆ ಧ್ರುವಗಳ ಹೋಗಿ ಮೇಲೆ ನಿಂತ್ಕೊಂಡಾಗ ಅವನು ವೇಟ್ ಏನಾಗ್ತದೆ ಅಂತ ಕೇಳ್ತಾನೆ. ಸೊ ಇದು ಕಾನ್ಸೆಪ್ಟು ಗ್ರಾವಿಟಿ ಮೇಲಿರುವಂಥ ಒಂದು ಕಾನ್ಸೆಪ್ಟು. ಸೊ ನಮಗೆ ಗೊತ್ತಿರುವಂಥ ಅಂಶ ಏನಂದರೆ, ಯಾವ ಒಂದು ಭೂಭಾಗದ ಮೇಲೆ ಗ್ರಾವಿಟಿ ಜಾಸ್ತಿ ಇರುತ್ತದೋ ಅಲ್ಲಿ ಒಬ್ಬ ವ್ಯಕ್ತಿಯ ವೇಟ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ತೂಕ ಅನ್ನೋದು ಒಂದು ಭೌತ ಪರಿಮಾಣವಾಗಿದ್ದು ಇದು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಅಂಶ. ಬಟ್ ಆದರೆ ರಾಶಿ ಗ್ರಾವಿಟಿ ಮೇಲೆ ಡಿಪೆಂಡ್ ಇಲ್ಲ, ತೂಕ ಮಾತ್ರ ನಮಗೆ ಗುರುತ್ವ ಮೇಲೆ ಅವಲಂಬಿತವಾಗಿರುವಂಥ ಒಂದು ಅಂಶ. ಸೊ ಇಲ್ಲಿ ಒಂದು ಚಿಕ್ಕದಾಗಿರುವಂಥ ಫಾರ್ಮುಲಾ ಮುಖಾಂತರ ನಾವು ನೋಡ್ಬೋದು. ದಟ್ ಈಸ್ ಗ್ರಾವಿಟಿ ಈಸ್ ಈಕ್ವಲ್ ಟು m/r² ಅಂತ ನೋಡ್ತೀವಿ. m ಅಂದರೆ ಒಂದು ಗ್ರಹದ ರಾಶಿ ಮತ್ತು ಇದು ಗ್ರಾವಿಟಿ, ಇವೆರಡು ನೇರ ಅನುಪಾತದಲ್ಲಿರೋದ್ರಿಂದ ಒಂದು ಗ್ರಹದ ರಾಶಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿರುವಂಥ ಗ್ರಾವಿಟಿ ಏನಾಗ್ತದೆ, ಜಾಸ್ತಿ ಆಗ್ತದೆ. ಚಂದ್ರನಿಗಿಂತ ಭೂಮಿ ಮೇಲೆ ಗುರುತ್ವ ಜಾಸ್ತಿ ಆಗಿರಲು ಕಾರಣ ಚಂದ್ರನಿಗಿಂತ ಭೂಮಿಯ ಒಂದು ರಾಶಿ ಹೆಚ್ಚಾಗಿದ್ದು, ಎಲ್ಲಿ ರಾಶಿ ಜಾಸ್ತಿ ಇರ್ತದೋ ಅಲ್ಲಿ ಗ್ರಾವಿಟಿ ಸಹಿತ ಏನಾಗ್ತದೆ, ಜಾಸ್ತಿ ಆಗ್ತದೆ. ಬಟ್ ಇಲ್ಲಿ ನಮಗೆ ಭೂಮಿಯ ಮೇಲೇ ಗ್ರಾವಿಟಿ ವ್ಯತ್ಯಾಸ ಆಗಿದೆ. ಇದು ಯಾವ ರೀತಿ ಅಂದರೆ, ಈ ಗ್ರಾವಿಟಿ ಅನ್ನೋದು ಒಂದು ಗ್ರಹದ ತ್ರಿಜ್ಯಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ. ತ್ರಿಜ್ಯ ಅಂದರೆ ಗೊತ್ತು ನಿಮಗೆ, ಸೆಂಟರ್ಲಿಂದ ಈ ಭೂಮಿಯ ಯಾವುದೇ ಒಂದು ಅಕ್ಷದ ಕಡೆ ಇರುವಂಥ ಅಂತರವನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಈ ಸೆಂಟರಿಂದ ಸಮಭಾಜಕ ವೃತ್ತಕ್ಕಿರುವಂಥ ರೇಡಿಯಸ್ ಏನಾಗಿದೆ, ಜಾಸ್ತಿ ಆಗಿದೆ. ಹಾಗಾಗಿ ಸಮಭಾಜಕ ವೃತ್ತದಲ್ಲಿ ಗ್ರಾವಿಟಿ ಕಡಿಮೆ ಆಗಿರುತ್ತದೆ. ಈ ಸೆಂಟ್ರಿಂದ ಧ್ರುವಕ್ಕಿರುವಂಥ ಒಂದು ಅಂತರ ಕಡಿಮೆಯಾಗಿರುವುದರಿಂದ ಈ ಧ್ರುವದ ಮೇಲಿರುವಂಥ ಗ್ರಾವಿಟಿ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇಲ್ಲಿ ರೇಡಿಯಸ್ ಮತ್ತು ಗ್ರಾವಿಟಿ ಒಂದಕ್ಕೊಂದು ವಿಲೋಮ ಅನುಪಾತದಲ್ಲಿದೆ. ಸರ್ ಭೂಮಿ ಗೋಳಾಕಾರವಾಗಿದೆ ಅಲ್ಲ, ಎಲ್ಲ ಕಡೆ ರೇಡಿಯಸ್ ಸೇಮ್ ಇರಬೇಕಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಜಿಯೋಗ್ರಫಿ ಪ್ರಕಾರ ಭೂಮಿ ಅನ್ನೋದು ಜಿಯಾರ್ಡ್ ಶೇಪನ್ನು ಹೊಂದಿದೆ, ಅಂಡಾಕಾರ ದೀರ್ಘ ವೃತ್ತಾಕಾರವನ್ನು ಹೊಂದಿರೋದರಿಂದ ಅದು ನಮಗೆ ಯಾವಾಗಲೂ ಈ ರೇಡಿಯಸ್ ಅನ್ನೋದು ಸೆಂಟ್ರಲಿಂದ ಸೇಮ್ ಇರೋದಿಲ್ಲ. ಸಮಭಾಜಕ ವೃತ್ತದಲ್ಲಿ ಮಾತ್ರ ರೇಡಿಯಸ್ ಜಾಸ್ತಿ ಇದೆ, ಧ್ರುವಗಳಲ್ಲಿ ರೇಡಿಯಸ್ ಏನಾಗ್ತದೆ, ಕಮ್ಮಿ ಆಗ್ತದೆ. ಎರಡು ವಸ್ತುಗಳ ನಡುವಿನ ಅಂತರ ಈ ರೀತಿ ಕಡಿಮೆ ಆದಷ್ಟು ಅಲ್ಲಿ ಅಟ್ರಾಕ್ಷನ್ ಫೋರ್ಸ್ ನಥಿಂಗ್ ಬಟ್ ಗ್ರಾವಿಟಿ ಅನ್ನೋದು ಹೆಚ್ಚಾಗ್ತದೆ. ಈ ಸೆಂಟರ್ ಮತ್ತು ಧ್ರುವದ ನಡುವೆ ಅಂತರ ಕಡಿಮೆ ಆಗಿರೋದ್ರಿಂದ ಗ್ರಾವಿಟಿ ಜಾಸ್ತಿಯಾಗಿ ಅಲ್ಲಿ ವಸ್ತು ಅಥವಾ ವ್ಯಕ್ತಿಗಳ ತೂಕ ಏನಾಗ್ತದೆ, ಹೆಚ್ಚಾಗುತ್ತದೆ ಅಂತ ನೋಡ್ತೀವಿ. ಈ ರೀತಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಕಾನ್ಸೆಪ್ಟ್ ಆಗಿರುವಂಥ ಗ್ರಾವಿಟಿ ಆಗಿರ್ಬೋದು, ಸೌಂಡು, ಲೈಟು, ಹೀಟು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಎಕಾಲಜಿ ತರಗತಿಗಳು ನಿಮಗೆ ಕಂಪ್ಲೀಟಾಗಿ ಬೇಕಾಗಿತ್ತು ಅಂದರೆ ಇದೇ ಈ ಚಿತ್ರದಲ್ಲಿ ಕಾಣುವಂಥ SB ಸೈನ್ಸ್ ಅಡ್ಡ ಅಂತ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಸಿಗ್ತದೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನಿರಂತರವಾಗಿ ನೀವು 200 ಗಂಟೆಗಳಿಗಿಂತ ಜಾಸ್ತಿ ಕ್ಲಾಸಸ್ಸನ್ನು ಅನ್ಲಿಮಿಟೆಡ್ ಆಗಿ ಕೇಳಬಹುದು. ಆದ ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲಿಂದ ಸಹಿತ ಡೌನ್ಲೋಡ್ ಮಾಡಿಕೊಂಡು ತರಗತಿಗಳನ್ನು ನಿರಂತರವಾಗಿ ಕೇಳ್ಬೋದು. ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಕಂಟೆಂಟ್ ಚೆನ್ನಾಗಿತ್ತಂದರೆ ಕಂಟಿನ್ಯೂ ಮಾಡಿ. ಸೊ ಈ ರೀತಿ ಆತನ ತೂಕ ಏನಾಗ್ತದೆ ಅಂತ ಕೇಳ್ತಾನೆ. ಕಡಿಮೆ ಆಗುತ್ತಾ ಹೋಗುತ್ತದೆ, ಅಷ್ಟೇ ಇರುತ್ತದೆ, ಹೆಚ್ಚಾಗುತ್ತಾ ಹೋಗುತ್ತದೆ, ಆರಂಭದಲ್ಲಿ ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತೆ ಅಂತ ಕೊಡ್ತಾನೆ. ಏನಾಗುತ್ತದೆ, ಹೆಚ್ಚಾಗುತ್ತದೆ. ಸೊ ನಾವು when a person is moving from equator to polar region, the weight of that person is increases due to the
ಇನ್ವರ್ಸ್ಲಿ ಪ್ರಪೋರ್ಷನ್ ಆಫ್ ಗ್ರಾವಿಟಿ ಆ್ಯಂಡ್ ರೇಡಿಯಸ್ ಆಫ್ ದ ಅರ್ತ್. ಈ ಒಂದು ಸಂಬಂಧದಿಂದ ನಮಗೆ ತೂಕ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ ಅಂತ ನೋಡ್ತೀವಿ. ಎಸ್. ಕ್ವಶನ್ ನಂಬರ್ 2 ಈ ರೀತಿದೆ. ಇವುಗಳಿಂದ ಸರಿ ಅಲ್ಲದ ಹೊಂದಾಣಿಕೆಯನ್ನು ಆಯ್ಕೆ ಮಾಡಿ. ನೋಡಿ, ಸರಿ ಇರುವ ಅಲ್ಲ, ಸರಿ ಅಲ್ಲದ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಇದೆ, ಈ ರಾಂಗ್ ಇರೋದನ್ನು ನಾವು ಈಗ ಲಿಸ್ಟ್ ಔಟ್ ಮಾಡಬೇಕು. ಏನೇನು ರಾಂಗ್ ಇದೆ ಅಂತ ಕೇಳ್ತಾನೆ ನಮಗೆ. ಸರಿ ಅಲ್ಲದ್ದು ಯಾವುದು ಅಂತ ಕೇಳ್ತಾನೆ. ನೋಡಿ, ಮೀನುಗಳು ಶೀತ ರಕ್ತ ಪ್ರಾಣಿಗಳಾಗಿದ್ದಾವೆ ಅಂತ ಕೊಡ್ತಾನೆ. ಹೌದು, ಫಿಶಸ್ ಆರ್ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂತ ನೋಡ್ತೀವಿ. ಸೊ ಉಭಯವಾಸಿಗಳು, ಸರೀಸೃಪಗಳು ಮತ್ತು ಮೀನುಗಳು ಏನಾಗಿದ್ದಾವೆ, ಇವು ಕೋಲ್ಡ್ ಬ್ಲಡೆಡ್ ಎನಿಮಲ್ ಆಗಿದ್ದಾವೆ. ವಾತಾವರಣದೊಂದಿಗೆ ತಮ್ಮ ದೇಹದ ತಾಪವನ್ನು ಅಡ್ಜಸ್ಟ್ ಮಾಡಿಕೊಳ್ಳುವಂಥ ಜೀವಿ ಸಮೂಹವನ್ನು ನಾವು ಮೀನುಗಳು, ಉಭಯವಾಸಿಗಳು ಅಥವಾ ಶೀತ ರಕ್ತ ಪ್ರಾಣಿಗಳ ಗುಂಪಿಗೆ ನಾವು ಸೇರಿಸ್ತೀವಿ. ಸೊ ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಏನಾಗಿದೆ, ಸರಿಯಾಗಿದೆ. ಅವನು ಸರಿ ಅಲ್ಲದನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾನೆ. ಇದು ಆಯ್ಕೆ ಮಾಡೋಂಗಿಲ್ಲ ನಾವು, ಯಾಕಂದರೆ ಸರಿಯಾಗಿದೆ. ಯಾವುದು ರಾಂಗ್ ಇದೆ, ಹೊಂದಾಣಿಕೆ ಆಗಿದೆಯೋ ಅದನ್ನು ನಾವೀಗ ಸೆಲೆಕ್ಟ್ ಮಾಡಬೇಕು. ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳಾಗಿದ್ದಾವೆ. ಹೌದು, ಪಕ್ಷಿಗಳೇನಾಗಿದ್ದಾವೆ, ಬಿಸಿ. ನೋಡಿ, ನಾವು ಈ ಕಶೇರುಕಗಳು ಅಂತ ಡಿವೈಡ್ ಮಾಡ್ತೀವಿ, ಕೇಳಿರ್ಬೋದು ನೀವು. ಮೀನುಗಳಂತೇಳಿ, ಫಿಶಸ್, ಆಂಫಿಬಿಯನ್ಸ್ ಉಭಯವಾಸಿಗಳು, ರೆಪ್ಟೈಲ್ಸ್ ಸರೀಸೃಪಗಳು, ಬರ್ಡ್ಸ್ ಪಕ್ಷಿಗಳು ಮತ್ತು ಮ್ಯಾಮೆಲ್ ಸಸ್ತನಿಗಳು ಅಂತೇಳಿ 5 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಈ ಮೀನುಗಳಾಗಿರ್ಬೋದು ಶೀತರಕ್ತ, ಆಂಫಿಬಿಯನ್ಸ್ ಉಭಯವಾಸಿಗಳು ಶೀತರಕ್ತ, ರೆಪ್ಟೈಲ್ಸ್ ಶೀತರಕ್ತ, ಪಕ್ಷಿಗಳು ಮತ್ತು ಮ್ಯಾಮೆಲ್ಸ್ ಮಾತ್ರ ಬಿಸಿ ರಕ್ತ ಜೀವಿಗಳಾಗಿದ್ದಾವೆ. ಸ್ತನಗಳನ್ನು ಹೊಂದಿರುವಂಥ ಜೀವಿಗಳು ಮತ್ತು ಪಕ್ಷಿಗಳು ಮಾತ್ರ ಬಿಸಿ ರಕ್ತ ಹೊಂದಿದ್ದಾವೆ. ಹೌದು, ಮೀನುಗಳು ಶೀತರಕ್ತ, ಪಕ್ಷಿಗಳು ಬಿಸಿ ರಕ್ತ, ಕರೆಕ್ಟ್ ಆಗಿದೆ. ಸಸ್ತನಿಗಳು ಸ್ತನ ಗ್ರಂಥಿಗಳನ್ನು ಹೊಂದಿರುತ್ತವೆ ಅಂತ ಕೊಟ್ಟಾನೆ. ಹೌದು, ಇವು ಏನಂತ ಕರಿತೀವಿ ನಾವು, ಸ್ತನ ಗ್ರಂಥಿಗಳು, ಅದನ್ನು ಮ್ಯಾಮರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಸ್ತನಗಳನ್ನು ಉತ್ಪತ್ತಿ ಮಾಡುವಂಥ ಗ್ರಂಥಿಗಳನ್ನು ಮ್ಯಾಮರಿ ಗ್ರಂಥಿಗಳು, ಸ್ತನಗಳನ್ನು ಹೊಂದಿರುವಂಥ ಜೀವಿಗಳನ್ನು ಸಸ್ತನಿಗಳು ಅಂತ ಕರಿತೀವಿ. ಇದೂ ಸರಿಯಾಗಿದೆ, ಇದೂ ಸರಿಯಾಗಿದೆ, ಇದೂ ಸರಿಯಾಗಿದೆ. ಕಪ್ಪೆಗಳು 2 ಕೋಣೆಗಳುಳ್ಳ ಹೃದಯಗಳನ್ನು ಹೊಂದಿರುತ್ತವೆ ಅಂತ ಕೊಡ್ತಾನೆ. ಸೊ ಜನರಲಿ ಫ್ರಾಗ್ಸ್ ಹ್ಯಾವಿಂಗ್ 2 ಹಾರ್ಟ್ ಚೇಂಬರ್ ಸಿಸ್ಟಮ್ ಅಂತ ಕೇಳ್ತಾನೆ. ಇಲ್ಲ, ಸಾಮಾನ್ಯವಾಗಿ ಉಭಯವಾಸಿಗಳಲ್ಲಿ ಶೀತ ರಕ್ತ ಪ್ರಾಣಿಗಳಾಗಿರುವಂಥ ಮೀನುಗಳಿಗೆ ಮಾತ್ರ 2 ಹೃದಯ ಕೋಣೆಗಳಿದಾವೆ. ಸರೀಸೃಪಗಳಾಗಿರ್ಬೋದು ಮತ್ತು ಉಭಯವಾಸಿಗಳಾಗಿರ್ಬೋದು 3 ಹೃದಯ ಕೋಣೆಗಳಿದಾವೆ. ಮತ್ತು ಬರ್ಡ್ಸ್ ಮತ್ತು ಸಸ್ತನಿಗಳಿಗೆ 4 ಹೃದಯ ಕೋಣೆಗಳಿದಾವೆ. ಹಾಗಾಗಿ ಇಲ್ಲಿ ಕಪ್ಪೆಗಳು ಅಂತ ಬಂದಾಗ ಇವು ಆಂಫಿಬಿಯನ್ಸ್ ಉಭಯವಾಸಿಗಳ ಗುಂಪಿಗೆ ಸೇರುವುದರಿಂದ ಇಲ್ಲಿ 3 ಹೃದಯ ಕೋಣೆಗಳು ಹೊಂದಿರುವಂಥ ಗುಂಪಾಗಿರ್ತದೆ. ಅರ್ಥ ಆಗುತ್ತಲ್ಲ. ಸೊ ನಾವು ಉಭಯವಾಸಿಗಳಿಗೆ ತುಂಬ ಎಕ್ಸಾಂಪಲ್ ಕೊಡ್ತೀವಿ. ಆ ಎಕ್ಸಾಂಪಲ್ ಕಪ್ಪೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅದು 3 ಹೃದಯ ಕೋಣೆಯನ್ನು ಹೊಂದಿದೆ. ಈ ಡಿ ಅನ್ನೋದು ಮಾತ್ರ ರಾಂಗ್ ಆಗಿರುವಂಥ ಒಂದು ಆಯ್ಕೆ ಆಗಿರ್ತದೆ. ABC 3 ರಾಂಗ್ ಅದಾವೆ ಅಂತ ಕೊಡ್ತಾನೆ. ಇಲ್ಲ 3 ಸರಿಯಾಗಿವೆ. ಅವನು ಸರಿಯಲ್ಲದ ರಾಂಗ್ ಹೊಂದಾಣಿಕೆ ಯಾವುದು ಅಂತ ಕೇಳ್ತಾನೆ. ಕೇವಲ ಡಿ ಮಾತ್ರ ನಮಗೆ ರಾಂಗ್ ಆಗಿರುವಂಥ ಹೊಂದಾಣಿಕೆ ಆಗಿದೆ. ABC 3 ಸಹಿತ ಸರಿಯಾಗಿರುವಂಥ ಹೊಂದಾಣಿಕೆಗಳು. ಕೇವಲ ನಮಗೆ ಡಿ ಅನ್ನೋದು ಮಾತ್ರ ರಾಂಗ್ ಆಗಿರುವಂಥ ಪೇರ್ ಆಗಿದೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅನ್ನೋದು ನಮಗೆ ರೈಟ್ ಆನ್ಸರ್. ಯಾಕೆ ಇದು ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ. ಅರ್ಥ ಆಗಿರಬೇಕು. ಕ್ವಶನ್ ನಂಬರ್ 3 ನೋಡೋಣ. ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳ ಮತ್ತು ಅರಗು ಕೀಟ ಪ್ರಾಣಿಗಳು ಯಾವ ವಂಶಕ್ಕೆ ಸೇರಿರುತ್ತವೆ ಅಂತ ಕೊಡ್ತೀನಿ. ಹೀಗಾಗಿ ನೊಣಗಳು, ಕೀಟಗಳು ಯಾವ ಗುಂಪಿಗೆ ಬರ್ತವೆ ಅಂತ ಕೇಳ್ತಾನೆ. ನೋಡಿ, ನಾವು ಸಾಮಾನ್ಯವಾಗಿ ಭೂಮಿ ಮೇಲಿರುವಂಥ ಪ್ರಾಣಿಗಳನ್ನು ಕಶೇರುಕಗಳು ಮತ್ತು ಅಕಶೇರುಕಗಳು ಅಂತ ನಾವು ಡಿವೈಡ್ ಮಾಡ್ತೀವಿ. ಕಶೇರುಕಗಳಲ್ಲಿ ಮತ್ತೆ 5 ಟೈಪ್ಸ್ ಅದಾವೆ. ಅಕಶೇರುಕಗಳಲ್ಲಿ 8 ಟೈಪ್ಸ್ ಅದಾವೆ. ಇದರಲ್ಲಿ ವಲಯವಂತಿಗಳು, ಕಂಟಕ ಚರ್ಮಿಗಳು, ಇಂಗ್ಲೀಷಲ್ಲಿ ಜಾಸ್ತಿ ಗೊತ್ತಿರಬೇಕು ಇವೆಲ್ಲ, ಎಕಿನೋಡರ್ಮಿಟಾ, ಆರ್ಥೋಪೋಡ, ಮೊಲಾಸ್ಕಾ, ಬೇರೆ ಬೇರೆ ರೀತಿಯಾಗಿ ನಾವು 8 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಅಲ್ಲಿ ಕೀಟಗಳು ಎದಕ್ಕೆ ಬರ್ತವೆ ಅಂದ್ರೆ ಈ ಸಂಧಿಪದಿಗಳು ಅನ್ನೋ ಗುಂಪಿಗೆ ಸೇರ್ತವೆ. ಇವುಗಳನ್ನು ನಾವು ಆರ್ಥೋಪೋಡ ಅಂತ ಕರಿತೀವಿ. ಆರ್ಥೋಪೋಡ, ಆರ್ಥೋ ಅಂದ್ರೆ ಕೀಲು, ಪೋಡ ಅಂದ್ರೆ ಕಾಲು. ಕೀಲು ಮತ್ತು ಕಾಲುಗಳನ್ನು ಹೊಂದಿರುವಂಥ ಜೀವಿ ಸಾಮ್ರಾಜ್ಯಗಳನ್ನೇ ಆರ್ಥೋಪೋಡ ಅಂತ ಕರಿತೀವಿ. ಇಲ್ಲಿ ಮೇಜರ್ ಆಗಿ ಕೀಟಗಳು, ನೊಣಗಳು, ನುಸಿಗಳು, ಈ ಚೇಳು ಮತ್ತು ಯಾವುದು ಬೇರೆ ಬೇರೆ ಏಡಿ, ಇಂಥವೆಲ್ಲ ಜೀವಿಗಳು ಈ ಸಂಧಿಪದಿಗಳೊಳಗೆ ಬರುವಂಥದ್ದು. ವಿಶೇಷ ಏನಂತಂದರೆ ಈ 8 ಗುಂಪುಗಳಾಗಿ ಬಂದಿರುವಂಥ ಅಕಶೇರುಕಗಳಲ್ಲಿ ಹೈಯೆಸ್ಟ್ ಇರೋದು ಯಾವುದು ಅಂತಂದರೆ ಸಂಧಿಪದಿಗಳು. ಕೇಳ್ತಾನೆ ನಿಮಗೆ
ಈ ಅಕಶೇರುಕ ಗುಂಪುಗಳಲ್ಲಿ ಯಾವ ಒಂದು ವಂಶದಲ್ಲಿ ಅತಿ ಹೆಚ್ಚು ಜೀವಿ ಪ್ರಭೇದಗಳು ಕಂಡು ಬರುತ್ತವೆ ಅಂತ ಕೇಳ್ತಾನೆ, ಅದೇ ಸಂಧಿಪದಿಗಳು. ಆರ್ಥೋಪೋಡ ಅನ್ನೋದು ನಮಗೆ ನಂಬರ್ ಆಫ್ ಸ್ಪೀಸೀಸ್ಗಳ ಸಂಖ್ಯೆ ಜಾಸ್ತಿ ಇದಾವೆ, ಪ್ರಭೇದಗಳ ಸಂಖ್ಯೆ ಏನಾಗಿದ್ದಾವೆ ಜಾಸ್ತಿ ಇದಾವೆ. ನೊಣಗಳು, ಕೀಟಗಳು, ನುಸಿಗಳು ಇವೆಲ್ಲ ಈ ಸಂಧಿಪದಿಗಳು ಗುಂಪಲ್ಲಿ ಸೇರಿಸ್ಕೊಳ್ಳುತ್ತವೆ. ಇವೆರಡು ನೆನ್ಪಿಟ್ಕೋಬೇಕು. ಅಕಶೇರುಕಗಳಲ್ಲಿ ಅತಿ ಹೆಚ್ಚು ಜೀವಿ ಪ್ರಭೇದಗಳು ಎಲ್ಲದವೆ, ಸಂಧಿಪದಿಗಳು ಆರ್ಥೋಪೋಡದಲ್ಲದವೆ. ಮತ್ತು ಕೀಟಗಳು ಯಾವ ವಂಶಕ್ಕೆ ಸೇರ್ತವೆ ಅಂದ್ರೆ ಆರ್ಥೋಪೋಡ. ಇನ್ಸೆಕ್ಟ್ಸ್ ಆರ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫೈಲಮ್ ಅಂತ ಕೇಳ್ತಾನೆ, ಕಾಲ್ಡ್ ಆರ್ಥೋಪೋಡ. ನೆನ್ಪಿಟ್ಕೋಬೇಕು. ಇನ್ನು ನೀವು ಆಕ್ಟೋಪಸ್ ಅಂತ ಕೇಳಿರಲ್ಲ, ಆಕ್ಟೋಪಸ್ ಅನ್ನೋದು ಈ ಮುಲಾಸ್ಕಾ ಅನ್ನೋ ಒಂದು ಜೀವಿ ಸಾಮ್ರಾಜ್ಯಕ್ಕೆ ಸೇರುತ್ತೆ, ಭಾಳ ಸ್ಮೂತ್ ಆಗಿರುವಂಥ ಜೀವಿಗಳು. ಸ್ಟಾರ್ ಫಿಶ್ ಗೊತ್ತಲ್ಲ ನಿಮಗೆ, ಸ್ಟಾರ್ ಫಿಶ್ ದೇಹದ ಮೇಲೆ ಮುಳ್ಳುಗಳನ್ನು ಹೊಂದಿರುವುದನ್ನು ಕಂಟಕ ಚರ್ಮಿಗಳು ಅಂತ ಕರಿತೀವಿ. ನಕ್ಷತ್ರ ಮೀನು ಈ ಕಂಟಕ ಚರ್ಮಿಗಳಲ್ಲಿ ಬರ್ತದೆ. ವಲಯವಂತಗಳು ಅನಿಲೀಡ ಅಂತ ನೋಡ್ತೀವಿ, ಕೆಲವೊಂದು ಹುಳಗಳು ಈ ವಲಯವಂತ ಸಾಮ್ರಾಜ್ಯದಲ್ಲಿ ಸೇರ್ತವೆ. ಸೊ ನಮಗೆ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಸರಿಯಾಗಿರುವಂಥ ಉತ್ತರ ಸಂಧಿಪದಿಗಳು ಆರ್ಥೋಪೋಡಾಗೆ ಸಂಬಂಧಪಟ್ಟ ಜೀವಿಗಳಾಗಿರ್ತವೆ ಅಂತ ನಾವು ನೋಡ್ತೀವಿ. ಎಸ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿರುತ್ತದೆ? ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿರುತ್ತದೆ? ಈ BMTC ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಆಲ್ಮೋಸ್ಟು ಇಂಡೈರೆಕ್ಟ್ ಆಗಿರುವಂಥ ಕ್ವಶನ್ಸನ್ನೇ ನಮಗೆ ಕೇಳಿರ್ತಾನೆ. ಇದನ್ನು ನಿಮಗೆ ಯಾಕೆ ರೀಸೆಂಟ್ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, KE ಇಲಾಖೆಯಿಂದ ಪ್ರಶ್ನೆ ಪತ್ರಿಕೆ ಸ್ವಲ್ಪ ವಿಚಿತ್ರವಾಗಿರ್ತದೆ, ವಿಶೇಷವಾಗಿರ್ತದೆ. ಅದನ್ನು ನೀವು ಸ್ವಲ್ಪ ಅಳವಡಿಸ್ಕೊಂಡು ಬಿಟ್ರಿ ಅಂದರೆ ಈಸಿಯಾಗಿ ಎಕ್ಸಾಮ್ಸ್ ನಾವು ಪಾಸ್ ಮಾಡಬಹುದು. ಯಾಕಂದರೆ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿರುತ್ತದೆ? ಯಾವುದು ರೈಟ್ ಅದವೆ? ನೋಡಿ, ಕ್ವಶನಲ್ಲಿ ಓದೋದ್ರಲ್ಲಿ ಭಾಳ ಎಡವಿತೀವಿ ನಾವು. ಸರಿ ಅಲ್ಲದ್ದು, ಸರಿಯಾಗಿರುವುದು, ಇಲ್ಲಿ ನಮಗೆ ಭಾಳ ಕನ್ಫ್ಯೂಸ್ ಮಾಡ್ತೀನಿ. ಹೊಂದಾಣಿಕೆ ಯಾಗಿರುತ್ತದೆ ಅಂತ ಕೊಡ್ತಾನೆ. ನೋಡಿ, ವಿನೇಗಾರ್ ಅಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇದೆ. ಇದನ್ನು ತಯಾರು ಮಾಡಬೇಕಾದ್ರೆ ನಾವು ಎಸಿಟಿಕ್ ಆಮ್ಲವನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಡೆಫಿನೆಟ್ಲಿ ವಿನೇಗಾರ್ ಅಂತಂದರೆ ಟೇಸ್ಟಿಂಗ್ ಪೌಡರ್ ಅಂತ ಕರಿತೀವಿ. ಈ ಆಹಾರ ಪದಾರ್ಥಗಳು ಹುಳಿ ರುಚಿ ಬರಬೇಕಾದ್ರೆ ವಿನೇಗರನ್ನು ಯೂಸ್ ಮಾಡ್ತೀವಿ. ಇದರೊಳಗೆ ಎಸಿಟಿಕ್ ಆಮ್ಲವನ್ನು 2 to 8% ಎಸಿಟಿಕ್ ಆಮ್ಲ ಮತ್ತು ನೀರನ್ನು ಮಿಕ್ಸ್ ಮಾಡಿ ವಿನೇಗಾರ್ ಎಂಬ ರಾಸಾಯನಿಕ ವಸ್ತುವನ್ನು ಯೂಸ್ ಮಾಡ್ತೀವಿ. ಫಾಸ್ಟ್ ಫುಡ್ಗಳಲ್ಲಿ, ಚೈನೀಸ್ ಫುಡ್ಗಳಲ್ಲಿ ಇದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಟೊಮ್ಯಾಟೋದಲ್ಲಿರೋದು ಆಕ್ಸಲಿಕ್ ಆಮ್ಲ ಅಂತ ಕೊಡ್ತಾನೆ, ಕರೆಕ್ಟ್. ಇದರೊಳಗೆ ಸಹಿತ ಇರೋದು ಆಕ್ಸಲಿಕ್ ಆಮ್ಲ ಕರೆಕ್ಟ್ ಆಗಿದೆ. ಅತಿ ಹೆಚ್ಚಾಗಿರುವಂಥ ಆಕ್ಸಲಿಕ್ ಆಮ್ಲದಿಂದ ಕ್ಯಾಲ್ಸಿಯಂ ಆಕ್ಸಲೇಟ್ ಎಂಬ ಒಂದು ಕೆಮಿಕಲ್ ನಮ್ಮ ದೇಹದಲ್ಲಿ ಫಾರ್ಮೇಟ್ ಆಗಿ ಕಿಡ್ನಿ ಸ್ಟೋನ್ಗಳು ಫಾರ್ಮೇಷನ್ ಆಗೋಕ್ಕೆ ಕಾರಣ ಆಗ್ತದೆ. ಪಾಲಕ್ ಪಲ್ಯ, ಟೊಮಾಟೊ ಅತಿ ಹೆಚ್ಚಾಗಿ ಮಿತಿಮೀರಿ ಸೇವನೆ ಮಾಡೋದರಿಂದ ಅಲ್ಪ ಪ್ರಮಾಣದಲ್ಲಿ ಸ್ಟೋನ್ಗಳಾಗುವಂಥ ಸಾಧ್ಯತೆ ಕಂಡುಬರುತ್ತದೆ. ಇನ್ನು ಲಿಂಬೆ ಹಣ್ಣಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದೆ ಅಂತ ಇರ್ತಾನೆ, ಇಲ್ಲ. ಲಿಂಬೆ ಹಣ್ಣಿನಲ್ಲಿ ನಮಗೆ ಸಿಟ್ರಿಕ್ ಆಮ್ಲ ಕಂಡುಬರುತ್ತದೆ. ಇನ್ನು ಮೊಸರಿನಲ್ಲಿ ಸಿಟ್ರಿಕ್ ಆಮ್ಲ ಅಂತ ಕೊಡ್ತಾನೆ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದೆ. ಇವೆರಡು ನಮಗೆ ರಾಂಗ್ ಕೊಟ್ಟಾನೆ. ಆ್ಯಕ್ಚುಲಿ ವೈಸ ವರ್ಸ ಆಗಬೇಕು. ಇವೆರಡು ಸ್ಟೇಟ್ಮೆಂಟ್ ಆಗಿದ್ದಾವೆ. ಸೊ ಸರಿಯಾಗಿ ಹೊಂದಾಣಿಕೆಯಾಗಿರುತ್ತವೆ ಅಂದ್ರೆ A ಮತ್ತು B ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗಿದ್ದಾವೆ. ಇಲ್ಲಿ C ಮತ್ತು D ಮಾತ್ರ ರಾಂಗ್ ಆಗಿ ಮ್ಯಾಚ್ ಆಗಿರುವಂಥದ್ದು. ಸರಿಯಾಗಿ ಅಂತ ಬಂದಾಗ A ಮತ್ತು B ಅನ್ನೋದು ನಮಗೆ ಸರಿಯಾಗಿದೆ. ಆಪ್ಷನ್ 2 ಅನ್ನೋದಲ್ಲಿ A ಮತ್ತು B ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗಿದ್ದಾವೆ ಅನ್ನೋದು ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಸೊ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಹಂಗಾಗಿ ಇದರಿಂದ ನಿಮ್ಗೆ ಏನು ಗೊತ್ತಾಯಿತು ಅಂದರೆ ಕಂಪ್ಲೀಟ್ ಆಗಿರುವಂಥ ಆ್ಯಸಿಡ್ಗಳ ಬಗ್ಗೆ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಕ್ವಶನ್ ಪೇಪರ್ನ ವಿಶೇಷತೆ ಏನಂದರೆ ಪ್ರತಿ ಪೇಪರಲ್ಲಿ ಪ್ರತಿ ಕ್ವಶನ್ ನಿಮಗೆ ಡಿಫ್ರೆಂಟ್ ಟಾಸ್ಕ್ ಕೊಡ್ತದೆ. ಆ ಕ್ವಶನ್ನ ನಾವು ಅಲ್ಲೇ ಬಿಟ್ಟು ಹೋಗಬಾರ್ದು. ಆ್ಯಸ್ ಎ ಕಾಂಪಿಟೇಟರ್ ಆಗಿ ಈ ಕ್ವಶನ್ ನಾವು ಇಲ್ಲೇ ಸ್ಟಾಪ್ ಮಾಡಿ ಮಿಕ್ಕಿ ಉಳಿದಿರುವಂಥ ಆ್ಯಸಿಡ್ಗಳ ಬಗ್ಗೆ ನೀವು ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅವಾಗ ನಿಮಗೆ ಒಂದು ಪೇಪರ್ ಸಾಲ್ವ್ ಮಾಡೋಕ್ಕೆ ಒಂದು ದಿನ ಹೋದ್ರೂ ಪರವಾಗಿಲ್ಲ, 100 ಕಾನ್ಸೆಪ್ಟು ಹೊಸದಾಗಿ ನಿಮಗೆ ರೀಚ್ ಆಗ್ತೀವಿ ನೀವು. ಎಸ್, ಓದ್ತಾ ಇದ್ದೀರಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಫೋಕಸ್ ಮಾಡಿ, ಅನುಕೂಲ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರಿರುವುದಿಲ್ಲ? ಅಂದರೆ ಹೆಸರಲ್ಲಿ ಮೀನಿದೆ, ವಾಸ್ತವವಾಗಿ ಅದು ಮೀನಲ್ಲ. ಇವುಗಳನ್ನು ಮೀನಲ್ಲದ ಮೀನುಗಳು ಅಂತ ಕರಿತೀವಿ. ಫಿಶ್ಲೆಸ್ ಫಿಶಸ್ ಅಂತ ಕರಿತೀವಿ. ಹೆಸರಲ್ಲಿ ಮೀನಿರ್ತದೆ, ಬಟ್ ಅದು ಮೀನು ಜಾತಿಗೆ ಸೇರಿರಲ್ಲ. ಅಂಥದ್ರಲ್ಲಿ ಒಂದಿದೆ, ಅದು ಯಾವುದು ಅಂತ ಕೇಳ್ತಾನೆ. ನಕ್ಷತ್ರ ಮೀನು ಅಂತ ಇದೆ, ಇದನ್ನು ಸ್ಟಾರ್ ಫಿಶ್ ಅಂತ ಕರಿತೀವಿ. ಬಾಂಗಡೆ ಮೀನು, ನಾವು ಗೊತ್ತಲ್ಲ ನಿಮ್ಗೆ, ಬಾಂಗಡೆ ಫಿಶ್ ನಾವು ತಿಂತೀವಿ ಜಾಸ್ತಿ, ಮ್ಯಾಕರೆಲ್ ಅಂತ ಕರಿತೀವಿ ಇದನ್ನು. ಶಾರ್ಕ್ ಮೀನು, ಶಾರ್ಕ್ ಫಿಶ್,
ಹಾವು ಮೀನು, ಈಲ್ ಅಂತ ಕರಿತೀವಿ. ಇವು 4 ಮೀನನ್ನೇ ಅಂತ ಕೊಟ್ಟಿರ್ತಾನೆ ಅವನು, ಬಟ್ ಒಂದು ಮಾತ್ರ ಮೀನಲ್ಲ, ಮಿಕ್ಕಿದ 3 ಮಾತ್ರ ಮೀನದವೆ. ಶಾಸ್ತ್ರೀಯವಾಗಿ ಮೀನು ಗುಂಪಿಗೆ ಯಾವುದು ಸೇರಿಲ್ಲ ಅಂತ ಕೇಳ್ತಾನೆ, ಸೇರುವುದಿಲ್ಲ. ಸೊ ನಕ್ಷತ್ರ ಮೀನು ಅನ್ನೋದು ಮೀನಲ್ಲ. ಸ್ಟಾರ್ ಫಿಶ್ ಅನ್ನೋದು ದೇಹದ ಮೇಲೆ ಮುಳ್ಳುಗಳನ್ನು ಹೊಂದಿರುವಂಥ, ನಕ್ಷತ್ರ ಆಕಾರದಲ್ಲಿ ಕಂಡುಬರುವಂಥ, ಸ್ಟಾರ್ ಆಕಾರದಲ್ಲಿ ಕಂಡುಬರುವಂಥ ಒಂದು ಕಂಟಕ ಚರ್ಮಿ, ಎಕಿನೋಡರ್ಮಿಟಾ, ದೇಹದ ಮೇಲೆ ಚೂಪು ಚೂಪಾಗಿರುವಂಥ ಮುಳ್ಳುಗಳನ್ನು ಹೊಂದಿರುವಂಥ ಒಂದು ಜೀವಿ. ಇದು ಮೀನಲ್ಲ. ಅದರ ಹೆಸರು ಮಾತ್ರ ಮೀನಂತಿದೆ, ವಾಸ್ತವವಾಗಿ ಇಟ್ ಇಸ್ ನಾಟ್ ಎ ಫಿಶ್. ಅವಕ್ಕೆ ಫಿಶ್ಲೆಸ್ ಫಿಶ್ಗಳು ಅಂತ ಕರಿತೀವಿ. ನಾನು ಕೆಲವೊಂದು ಹೆಸರು ನಿಮಗೆ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಜೆಲ್ಲಿ ಫಿಶ್ ಅಂತ ಇದೆ. ಇದು ವಾಸ್ತವವಾಗಿ ಯಾವ ಫಿಶ್ ಅಲ್ಲ, ಅಲ್ಲಿ ಹೆಸರು ಮಾತ್ರ ಫಿಶ್ ಇರ್ತದೆ. ಜೆಲ್ಲಿ ಫಿಶ್ ಇದು ಕುಟುಕು ಕಣವಂತುಗಳು, ಸಿಲೆಂಟರೇಟಾ ಅನ್ನೋ ಫ್ಯಾಮಿಲಿಗೆ ಸೇರುವಂಥದ್ದು. ಸಿಲ್ವರ್ ಫಿಶ್ ಅಂತಿದೆ, ಸಂಧಿ ಪದಗಳಲ್ಲಿ ಬರ್ತದೆ, ಆರ್ಥೋಪೋಡ, ಇದು ಸಹಿತ ಮೀನಲ್ಲ. ಡೆವಿಲ್ ಫಿಶ್ ಅಂತಿದೆ, ಮೃದ್ವಂಗಿಗಳು, ಮುಲಸ್ಕದಲ್ಲಿ ಬರ್ತದೆ, ಇದು ಸಹಿತ ಮೀನಲ್ಲ. ಕ್ಯಾಟಲ್ ಫಿಶ್ ಅಂತ ಬರ್ತದೆ, ಮೃದ್ವಂಗಿಗಳು, ಮುಲಸ್ಕ, ಇದು ಸಹಿತ ಮೀನಲ್ಲ. ಇಲ್ಲಿ ಬಂದು ನೋಡಿ, ಸ್ಟಾರ್ ಫಿಶ್ ಅನ್ನೋದು ಮೀನಲ್ಲ. ಇದು ಕಂಟಕ ಚರ್ಮಿಗಳು, ಎಕಿನೋಡರ್ಮಿಟಾ ಫ್ಯಾಮಿಲಿಗೆ ಸಂಬಂಧಪಟ್ಟ ಒಂದು ಜೀವಿ. ಇದು ಮೀನಲ್ಲ, ಅದರ ಹೆಸರಲ್ಲಿ ಮಾತ್ರ ಮೀನಿದೆ. ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದರೆ, ನಕ್ಷತ್ರ ಮೀನು ಅಂದರೆ ಹೆಸರಲ್ಲೇ ಮೀನಿದೆಲ್ಲ, ಹಂಗಾಗಿ ಇದು ಡೆಫಿನೆಟ್ಲಿ ಮೀನು ಇರ್ಬೋದು ಅಂತೇಳಿ ಬೇರೆದ ನಾವು ಸರ್ಚ್ ಮಾಡೋಕ್ಕೆ ಹೋಗ್ತೀವಿ, ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನಕ್ಷತ್ರ ಮೀನು ಅನ್ನೋದು ಮೀನಲ್ಲ. ಇದೊಂದು ಸ್ಟಾರ್ ಫಿಶ್ ಅನ್ನೋದು ಕಂಟಕ ಚರ್ಮಿಗೆ ಸಂಬಂಧಪಟ್ಟ ಒಂದು ಜೀವಿ. ಈ ಉಳಿದ 3ಗಳೇನಾಗಿದ್ದಾವೆ, ಮೀನಾಗಿದ್ದಾವೆ. ಯಾವುದು ಗುಂಪಿಗೆ ಸೇರಲ್ಲ, ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರಲ್ಲ ಅಂತ ಕೇಳ್ತಾನೆ. ನಕ್ಷತ್ರ ಮೀನು ಮೀನುಗಳ ಗುಂಪಿಗೆ ಸೇರುವುದಿಲ್ಲ. ಹಾಗಾಗಿ 1ನೇ ಆನ್ಸರ್ ನಮಗೆ ಸರಿಯಾಗಿದೆ. ನಾನು ಲೀಸ್ಟ್ ಕೊಟ್ಟಿದ್ದೀನಿ, ಬರ್ಕೊಳ್ಳಿ. ಮುಂದೆ ಬೇರೆ ಕೇಳ್ಬೋದು ನಿಮಗೆ. ಜೆಲ್ಲಿ ಫಿಶ್, ಸಿಲ್ವರ್ ಫಿಶ್, ಡೆವಿಲ್ ಫಿಶ್, ಕಟಲ್ ಫಿಶ್, ಸ್ಟಾರ್ ಫಿಶ್, ಕ್ರೇ ಫಿಶ್, ಇವೆಲ್ಲ ಹೆಸರಲ್ಲಿ ಮೀನಿದೆ, ವಾಸ್ತವಾಗಿಯೂ ಮೀನುಗಳ ಜಾತಿಗೆ ಸಂಬಂಧಪಟ್ಟ ಜೀವಿಗಳು ಅಲ್ಲ. ಎಸ್. ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ, ವಾಗುತ್ತದೆ, ಇವು ನೆನ್ಪಿಟ್ಕೋಬೇಕು. ಸೌಂಡ್ ಟ್ರಾವೆಲ್ ಮಾಡಬೇಕಾದ್ರೆ ಅನಿಲ ಮಾಧ್ಯಮದಲ್ಲಿ ಪ್ರಸಾರವಾಗ್ತದೆ, ದ್ರವಗಳಲ್ಲಿ ಸಹಿತ ಪ್ರಸಾರವಾಗ್ತದೆ, ಜೊತೆಗೆ ಘನ ವಸ್ತುಗಳಲ್ಲಿ ಸಹಿತ ಪ್ರಸಾರವಾಗ್ತದೆ. ಸೊ ಸೌಂಡ್ ಟ್ರಾವೆಲ್ ಥ್ರೂ ಗ್ಯಾಸಸ್ and liquids as well as solids, but sound cannot travel through the vacuum. ಸೌಂಡ್ ಅನ್ನೋದು ಎದ್ರ ಮುಖಾಂತರ ಟ್ರಾವೆಲ್ ಅಂದರೆ ನಿರ್ವಾತದಲ್ಲಿ ಏನಾಗಲ್ಲ, ಶಬ್ದ ಅನ್ನೋದು ಚಲಿಸುವುದಿಲ್ಲ. ಗಾಳಿ, ನೀರು, ಘನ ಯಾವುದೇ ಮಾಧ್ಯಮ ಇಲ್ಲ ಅಂತಂದರೆ ಶಬ್ದ ಅನ್ನೋದು ಟ್ರಾವೆಲ್ ಮಾಡಲ್ಲ. ಇಲ್ಲಿ ಶಬ್ದ ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ, ಅನಿಲ ಮಾತ್ರ ಅಂತಾನೆ, ಅನಿಲದ ಅಂತ ಅಷ್ಟೇ ಅಲ್ಲ, ಘನ ಮಾತ್ರ ಅಂತಾನೆ ಅದಷ್ಟೇ ಅಲ್ಲ, ದ್ರವ ಮಾತ್ರ ಅಂತ ಕೊಡ್ತಾನೆ. ಘನ, ದ್ರವ ಮತ್ತು ಅನಿಲ 3ರಲ್ಲಿ ಸಹಿತ ಪ್ರಸಾರವಾಗ್ತದೆ. ಮಾತ್ರ ಅಂತ ಕೊಟ್ಟಿರೋದ್ರಿಂದ ತಪ್ಪಾಗ್ತದೆ. ಈ 3 ಮಾಧ್ಯಮಗಳ ಮುಖಾಂತರ ಸೌಂಡ್ ಏನಾಗ್ತದೆ, ಟ್ರಾವೆಲ್ ಆಗ್ತದೆ. ಹೇಳಿದ ಅರ್ಥ ಆಗುತ್ತಲ್ಲ. ಸೊ ಶಬ್ದ ಮತ್ತು ಬೆಳಕಿನ ಅಲೆಗಳ ಮೇಲೆ ತುಂಬ ಬಾರಿ ಕ್ವಶನ್ ಕೇಳ್ತಾನೆ. ಯಾವುದು ಸ್ಪೀಡ್ ಜಾಸ್ತಿ, ಅವುಗಳ ಲಕ್ಷಣಗಳೇನು, ಯಾವುದು ಎದುರೊಳಗೆ ಸ್ಪೀಡಾಗಿ ಹೋಗ್ತದೆ ಅನ್ನೋ ಕ್ವಶನ್ ನಮಗೆ ರೈಸ್ ಆಗ್ತದೆ. ಸೌಂಡ್ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಚಂದ್ರನ ಮೇಲೆ ನಾವು ಕೂಗಿದರೆ ನಮ್ಮ ಸೌಂಡ್ ನಮಗೆ ಕೇಳಿಸುವುದಿಲ್ಲ, ಯಾಕಂದರೆ ಚಂದ್ರನ ಮೇಲೆ ಇರೋದು ನಿರ್ವಾತ, ಅಲ್ಲಿ ಗಾಳಿ ಇಲ್ಲ. ಗಾಳಿ ಇದ್ದಿಲ್ಲ ಅಂದ್ರೆ ಸೌಂಡ್ ಏನಾಗಲ್ಲ, ಟ್ರಾವೆಲ್ ಮಾಡಲ್ಲ. ಎಸ್. ಸೊ ನಿಮಗೆ ಸ್ಪೀಡ್ ಬಗ್ಗೆ ಗೊತ್ತಿರಬೇಕು. ಇಲ್ಲಿ 340 ಮೀಟರ್ ಪರ್ ಸೆಕೆಂಡು ಸ್ಪೀಡ್ ಗಾಳಿಯಲ್ಲಿದ್ದರೆ, ಸುಮಾರು 1500 ಮೀಟರ್ ಪರ್ ಸೆಕೆಂಡು ದ್ರವದಲ್ಲಿದ್ದರೆ, ಸುಮಾರು 5000 ಮೀಟರ್ ಪರ್ ಸೆಕೆಂಡು ನಮಗೆ ಘನಗಳಲ್ಲಿರ್ತದೆ. ಮೇಲಿಂದ ಕೆಳಗೆ ಬಂದಷ್ಟು ಸೌಂಡ್ ಸ್ಪೀಡ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಅನಿಲಗಳಲ್ಲಿ ನಿಧಾನವಾಗಿ, ದ್ರವದಲ್ಲಿ ಸ್ವಲ್ಪ ಹೆಚ್ಚು ಸ್ಪೀಡಲ್ಲಿ, ಘನ ವಸ್ತುಗಳಲ್ಲಿ ಶಬ್ದ ಅನ್ನೋದು ಇನ್ನೂ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ ಅಂತ ನಾವು ನೋಡ್ತೀವಿ. ಸೊ ಸರಿಯಾದ ಉತ್ತರ ಡಿ ಅನ್ನೋದು ಸರಿಯಾಗಿದೆ. CNG ಯ ವಿಸ್ತೃತ ರೂಪ ಏನು ಅಂತ ಕೇಳ್ತಾನೆ. ವಾಟ್ ಇಸ್ ದ ಲಾಂಗ್ ಫಾರ್ಮ್ ಆಫ್ CNG? ಗೊತ್ತು, ಟ್ರೆಂಡಲ್ಲಿದೆ. CNG ಅಂತ LPG, CNGಗಳ ಮೇಲೆ ತುಂಬ ಕ್ವಶನ್ ನಮಗೆ ಕೆಮಿಸ್ಟ್ರಿ ರೈಸ್ ಆಗೇ ಆಗ್ತವೆ. CNG ಗೊತ್ತು ನಿಮಗೆ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಕ್ಯಾಥೋಡ್ ನಿಯಾನ್ ಗ್ಯಾಸ್, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಕ್ಯಾಡ್ಮಿಯಂ ನಿಕ್ಕಲ್ ಗ್ಯಾಸ್ ಮತ್ತು ಕಾಪರ್ ನೈಟ್ರೇಟ್ ಗ್ಯಾಸ್ ಅಂತ ಕೊಡ್ತಾನೆ. ಇಲ್ಲ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನು ನಾವು CNG ಅಂತ ಕರಿತೀವಿ. ಇದರ ಮೇಲೆ ಸ್ವಲ್ಪ ನಿಮಗೆ ಕ್ವಶನ್ ರೈಸ್ ಆಗ್ಬೋದು. CNGಯಲ್ಲಿ ಯಾವ ಅನಿಲಗಳಿರ್ತವೆ ಅಂತ ಕೇಳ್ತಾನೆ. ಇಲ್ಲಿ ನಮಗೆ ಮೀಥೇನ್ ಪ್ಲಸ್ ಈಥೇನ್ ಎಂಬ ಅನಿಲಗಳ ಜೋಡಣೆ ಕಂಡು ಬರ್ತದೆ. ಮೀಥೇನ್ ಪ್ಲಸ್ ಈಥೇನ್ ಅಂತ ಕರಿತೀವಿ. ಎರಡಕ್ಕೆ ಲಾಸ್ಟ್ಗೆ ANE ಕಂಡು ಬರುತ್ತೆ. ಮೀಥೈನ್ ಇವು ಕಂಡು ಬರಲ್ಲ. ಇವು ಅಲ್ಕೇನ್ಗಳ ಗುಂಪಿಗೆ ಸೇರಿರೋದು. ಮೀಥೇನ್ ಮತ್ತು ಈಥೇನ್ ಅಂತ ಕರಿತೀವಿ. ಸರಿಸುಮಾರು
83%ಗಿಂತ ಜಾಸ್ತಿ ಮೀಥೇನ್ ಇದ್ರೆ ಒಂದು 17%ಗಿಂತ ಜಾಸ್ತಿ ನಾವು ಈಥೇನ್ ಎಂಬ ಅನಿಲವನ್ನು ನಾವು ನೋಡ್ತೀವಿ. ಇವೆರಡುಗಳ ಲಾಂಗ್ ಫಾರ್ಮ್ ಮತ್ತು ಕೆಮಿಕಲ್ ಕಾಂಪೋಸಿಷನ್ ಪರ್ಸೆಂಟೇಜ್ ಕೆಮಿಕಲ್ ಫಾರ್ಮುಲಾ CH4 ಅಂತ ನೋಡ್ತೀವಿ, C2H6 ಅಂತ ನೋಡ್ತೀವಿ. ಮೀಥೇನ್ ಕೆಮಿಕಲ್ ಫಾರ್ಮುಲಾ CH4, ಈಥೇನ್ ಅಂತ ಬಂದಾಗ C2H6 ಅಂತ ನೋಡ್ತೀವಿ. ಮೊನ್ನೆ ರೀಸೆಂಟಾಗಿ KPSC ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕೇಳ್ತಾನೆ, ಇತ್ತೀಚಿನ ದಿನಗಳಲ್ಲಿ CNGಯ ವ್ಯಾಪಕ ಬಳಕೆ ಎಲ್ಲಿ ಕಾಣ್ತೀವಿ ಅಂತ ಕೇಳ್ತಾನೆ. ಆಟೋಮೊಬೈಲ್ಸಲ್ಲಿ ಇವುಗಳ ವ್ಯಾಪಕ ಬಳಕೆ ನಾವು ನೋಡ್ತೀವಿ. ಆಟೋಮೊಬೈಲ್ಸ್ ಅಂದರೆ ವಾಹನಗಳು, ಆಟೋ, ಕಾರ್, ಬೇರೆ ಬೇರೆ ವಾಹನಗಳ ದ್ವಿಚಕ್ರ, ತ್ರಿಚಕ್ರ, 4 ಚಕ್ರ ವಾಹನಗಳಾಗಿರುವಂಥ ಬೇರೆ ಬೇರೆ ವಾಹನಗಳಲ್ಲಿ ನಾವು CNGಯ ಬಳಕೆಯನ್ನು ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಸೊ ನೆನ್ಪಿಟ್ಕೋಬೇಕು. ಇದರ ವಿಶೇಷತೆನಂದ್ರೆ ಲೋವರ್ ಎಮಿಷನ್, ಕ್ಲಿಯರ್ ಏರ್ ಇದೆ, ಕಡಿಮೆ ಪ್ರಮಾಣದ ವಿಷಕಾರಿ ಅನಿಲಗಳನ್ನು ಹೊರಗಾಗ್ತತಿ. ಕಾಸ್ಟ್ ಸೇವಿಂಗ್, ಎಕನಾಮಿಕ್ ಬೆನಿಫಿಟ್ ಇದೆ, ಇದರಿಂದ ನಮಗೆ ಮೈಲೇಜ್ ಜಾಸ್ತಿ ಬರ್ತದೆ, ಬೆಲೆ ಮಾತ್ರ ಕಮ್ಮಿ ಇರ್ತದೆ. ವೆಹಿಕಲ್ಸ್ ಇಂಡಸ್ಟ್ರೀಸಲ್ಲಿ ಹೆಚ್ಚು ಇವುಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ CNG ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಯಾವ ಗ್ಯಾಸಸ್ ಇದಾವೆ, ಎಷ್ಟು ಪರ್ಸೆಂಟೇಜ್ ಇದಾವೆ, ಕೆಮಿಕಲ್ ಫಾರ್ಮುಲಾ ಏನು, ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿದ್ರೆ ಸಾಕು. ಇನ್ನು CNG ಮತ್ತೆಲ್ಲಿ ಕಂಡು ಬರ್ತದೆ, ಗೋಬರ್ ಗ್ಯಾಸಲ್ಲಿ ಸಹಿತ ನಾವು ಮೀಥೇನ್ ಎಂಬ ಅನಿಲವನ್ನು ನಾವು ನೋಡ್ತೀವಿ. ಬೇರೆ ಬೇರೆ ಕಡೆ ನೋಡ್ತೀವಿ, ದನ ಕರುಗಳ ಕೊಠಡಿಯಿಂದ, ಭತ್ತದ ಗದ್ದೆಯಿಂದ, ಗೋಬರ್ ಗ್ಯಾಸಿಂದ ನಮಗೆ ಮೀಥೇನ್ ಎಂಬ ಗ್ಯಾಸ್ ಅತಿ ಹೆಚ್ಚಾಗಿ ಬಿಡುಗಡೆ ಆಗಿರೋದನ್ನು ಸಹಿತ ನಾವು ಅಬ್ಸರ್ವ್ ಮಾಡ್ತೀವಿ. ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ? 2 ಕ್ವಶನ್ ಬರ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸ್ಕೊಳ್ಳುತ್ತವೆ, ಉಸಿರಾಟಕ್ಕೆ ಯಾವ ಅನಿಲವನ್ನು ಸಸ್ಯಗಳು ಬಳಸ್ಕೊಳ್ಳುತ್ತವೆ ಅಂತ ಕೇಳ್ತಾನೆ. ಉಸಿರಾಟ ಮಾಡಬೇಕಾದ್ರೆ ಸಸ್ಯಗಳು ಮಾನವನ ಹಾಗೆಯೇ ಆಮ್ಲಜನಕವನ್ನು ರಿಸೀವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಟ್ಕೊಡ್ತವೆ. ಬಟ್ ಅದರ ಶಕ್ತಿಯನ್ನು ತಯಾರಿಸಿಕೊಳ್ಳಬೇಕಾದ್ರೆ ಮಾತ್ರ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಉತ್ಪತ್ತಿ ಮಾಡಿಕೊಡ್ತವೆ. ಬಟ್ ಇಲ್ಲಿ ನಮಗೆ ಆ ಶಕ್ತಿಯನ್ನು ತಯಾರಿಸಿಕೊಳ್ಳುವಂಥ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೇಲೆ ಕ್ವಶನ್ ರೈಸ್ ಆಗಿಲ್ಲ. ಉಸಿರಾಟ ಕ್ರಿಯೆಯಲ್ಲಿ ಯಾವುದನ್ನು ಬಳಕೆ ಮಾಡ್ಕೊಳ್ಳುತ್ತೆ ಅಂತ ಕೇಳ್ತಾನೆ. ಆ್ಯಸ್ ಇಟ್ ಈಸ್ ಮಾನವನ ಹಾಗೆಯೇ ಆಮ್ಲಜನಕವನ್ನೇ ರಿಸೀವ್ ಮಾಡ್ಕೊಳ್ಳುತ್ತವೆ. ಇಲ್ಲಿ ನಾವು ಚಿತ್ರ ನೋಡ್ತಿರ್ಬೋದು, ಇಲ್ಲಿ ಆಮ್ಲಜನಕವನ್ನು ರಿಸೀವ್ ಮಾಡಿಕೊಂಡು ತಿರ್ಗಾ ನಮಗೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಆಗ್ತವೆ ಉಸಿರಾಟ ಸಂದರ್ಭದಲ್ಲಿ ಮಾತ್ರ. ಬಟ್ ಆದರೆ ಇವು ಸೂರ್ಯನ ಬೆಳಕಿನಿಂದ ಫೋಟೋಸಿಂಥಸಿಸ್ ಕ್ರಿಯೆ ನಡೀಬೇಕಾದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡಿಕೊಂಡು ಬೇರುಗಳಿರುವಂಥ ನೀರನ್ನು ತೆಗೆದುಕೊಂಡು ಅಲ್ಲಿ ಸೂರ್ಯನ ಬೆಳಕು ಸನ್ಲೈಟಲ್ಲಿ ಮತ್ತು ಎಲೆಯ ಒಂದು ಕ್ಲೋರೋಪ್ಲಾಸ್ಟಲ್ಲಿ C6H12O6 ಗ್ಲೂಕೋಸ್ ತಯಾರಾಗ್ತದೆ. ಜೊತೆಗೆ ನಾವು ಉಸಿರಾಟ ಮಾಡುವಂಥ ಆಮ್ಲಜನಕವನ್ನು ಉತ್ಪತ್ತಿ ಮಾಡಿಕೊಡ್ತವೆ. ರಿಯಾಕ್ಷನ್ ಬ್ಯಾಲೆನ್ಸ್ ಆಗಬೇಕಾದ್ರೆ 6 ಟೈಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, 6 ಟೈಮ್ಸ್ ಆಫ್ ಹೈಡ್ರೋಜನ್ ದಟ್ ಈಸ್ ವಾಟರನ್ನು ರಿಸೀವ್ ಮಾಡಿಕೊಂಡು C6H12O6 ಪ್ಲಸ್ O2 ಆಮ್ಲಜನಕವನ್ನು ಉತ್ಪತ್ತಿ ಮಾಡಿಕೊಡ್ತವೆ. ಇದು ಈ ಪ್ರೊಸೆಸನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೆದೀವಿ. ಏನಪ್ಪ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಸೂರ್ಯನ ಬೆಳಕಿನ ಶಕ್ತಿಯಿಂದ ಸಸ್ಯಗಳಲ್ಲಿ ರಾಸಾಯನಿಕ ಶಕ್ತಿ ತಯಾರಾಗುವುದನ್ನೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇನ್ ದ ಕ್ಲೋರೋಪ್ಲಾಸ್ಟ್ ಆಫ್ ದ ಲೀವ್ಸ್. ಸೊ ಇದು ಕೇಳಿರುವಂಥ ಕ್ವಶನು. ಉಸಿರಾಟ ಮಾಡಬೇಕಾದ್ರೆ ಅವು ಸಹಿತ ಉಸಿರಾಟ ಮಾಡ್ತವೆ. ಪತ್ರ ರಂಧ್ರಗಳು ಅಂತ ಕರಿತೀವಿ, ಸ್ಟೊಮ್ಯಾಟ ಅಂತ ಇರ್ತದೆ. ಸ್ಟೊಮ್ಯಾಟಗಳ ಮುಖಾಂತರ ಅವು ಈ ರೀತಿ ಓಪನ್ ಕ್ಲೋಸ್ ಆಗಿಬಿಟ್ಟು ಉಸಿರಾಟವನ್ನು ಮಾಡ್ತವೆ. ಬಟ್ ಅಲ್ಲಿ ಆಮ್ಲಜನಕ ರಿಸೀವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಟ್ಬಿಟ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡಿಕೊಂಡು ಆಮ್ಲಜನಕವನ್ನು ಉತ್ಪತ್ತಿ ಮಾಡಿಕೊಡ್ತವೆ. ಇದು ಇಂಪಾರ್ಟೆಂಟ್ ಆಗಿರುವಂಥ ಅಂಶ. ಇಲ್ಲಿ ಸಸ್ಯಗಳಲ್ಲಿ ಹೀಲಿಯಂ ಮತ್ತು ನೈಟ್ರೋಜನ್ ಯಾವುದೇ ಪ್ರಮುಖ ಪಾತ್ರ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕದಲ್ಲಿ ಕನ್ಫ್ಯೂಸ್ ಆಗ್ತದೆ. ಉಸಿರಾಟ ಅಂತ ಬಂದಾಗ ಆಮ್ಲಜನಕವನ್ನೇ ಉಸಿರಾಟವನ್ನು ಮಾಡ್ತವೆ. ವೆರಿ ಇಂಪಾರ್ಟೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ? ಮರುಬಳಕೆ ಇಂಗ್ಲೀಷಲ್ಲಿ ರಿನ್ಯೂವೇಬಲ್ ಅಂತ ಕರಿತೀವಿ, ಅಥವಾ ನವೀಕರಿಸಲಾಗುವ ಅಂದ್ರೆ ಮತ್ತೆ ಉತ್ಪತ್ತಿ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುವಂಥ ಇಂಧನ ಯಾವುದು ಅಂತ ಕೇಳ್ತಾನೆ. ಕಲ್ಲಿದ್ದಲು ಅಂತ ಇದೆ. ಇಲ್ಲ, ಕಲ್ಲಿದ್ದಲನ್ನು ನಾವು ಮಾಡೋಕ್ಕಾಗಲ್ಲ. ಕಲ್ಲಿದ್ದಲು ಭೂಮಿಯಲ್ಲಿ ತಯಾರಾಗಬೇಕಾದ್ರೆ ಸಾವಿರಾರು ವರ್ಷಗಳು ಬೇಕಾಗ್ತದೆ. ಅಧಿಕ ಒತ್ತಡಕ್ಕೆ ಮತ್ತು ತಾಪಕ್ಕೆ ಕಾರ್ಬನ್ ಅಂಶ ಇರುವಂಥ ವಸ್ತುಗಳು ಸಿಲುಕಿದಾಗ ನಮಗೆ ಮೇಜರ್ ಆಗಿ ಕಲ್ಲಿದ್ದಲು, ಗ್ರಾಫೈಟು, ಡೈಮಂಡ್ ಅಂತ ವಸ್ತುಗಳು ತಯಾರಾಗ್ತವೆ. ಇದು ನವೀಕರಿಸಲಾಗುವಂಥ ಇಂಧನ ಅಲ್ಲ.
ನೈಸರ್ಗಿಕ ಅನಿಲ ಇದು ಸಹಿತ ನವೀಕರಿಸಲಾಗುವುದಿಲ್ಲ. ಯಾವಾಗ ಪೆಟ್ರೋಲಿಯಂ ಇಂಧನಗಳು ನಾವು ಭೂಮಿಯಿಂದ ತೆಗಿತೀವೋ ಮತ್ತೆ ಭೂಮಿಯಲ್ಲಿ ತಯಾರಾಗಬೇಕಾದ್ರೆ ತುಂಬ ವರ್ಷಗಳ ಟೈಮ್ ಬೇಕಾಗ್ತಿದೆ ಸಹಿತಲ್ಲ. ಸೌರಶಕ್ತಿ ಮಾತ್ರ ನವೀಕರಿಸಬಹುದಾದ ಸೋಲಾರ್ ಲೈಟ್ ಡೈಲಿ 12 ಗಂಟೆ ಆದಮೇಲೆ ಇಮಿಡಿಯೇಟಾಗಿ ಸೂರ್ಯ ಬಂದೇ ಬರ್ತಾನೆ. ಎವ್ರಿ ಡೇ ನಾವು ಹೊಸದಾಗಿರುವಂಥ ಸೌರಶಕ್ತಿಯನ್ನು ತಯಾರು ಮಾಡಿಕೊಳ್ಳಬಹುದು. ಸೌರಶಕ್ತಿ ನವೀಕರಿಸಬಹುದಾದ ಇಂಧನ. ಪೆಟ್ರೋಲಿಯಂ ಸಹಿತ ಇದು ನಾನ್ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಲಾಗದ ಇಂಧನ, ಮರುಬಳಕೆ ಮಾಡೋಕ್ಕಾಗದೇ ಇರುವಂಥ ಇಂಧನ ಅಂತ ನಾವು ನರಿತೀವಿ. ಸುಮ್ಮನೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿನಿ. ಈ ರೀತಿ ಮತ್ತೇನಾದರೂ ಬೇರೆ ಇನ್ಫಾರ್ಮೇಷನ್ ಕೇಳಿದ್ರು ಸಹಿತ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಯಾವ್ಯಾವ ಇಂಧನಗಳನ್ನು ನಾವು ನವೀಕರಿಸಲಾಗ್ತದೆ, ನವೀಕರಿಸಲಾಗುವುದಿಲ್ಲ ಅಂತ ನೀವು ನೋಡ್ಕೊಳ್ಳೋಕ್ಕೆ ಒಂದು ಲಿಸ್ಟ್ ಕೊಟ್ಟಿನಿ. ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಮತ್ತು ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಅಂತ ಒಂದು ಸ್ಲೈಡ್ ಹಾಕಿದ್ದೀನಿ. ಯಾಕಂದರೆ ಇವೆಲ್ಲ ಏನು ಪೇಪರ್ ಅನಲೈಸಿಸ್ ಇದೆ, ಡಿಸ್ಕಷನ್ ಇದೆ. ನಿಮಗೆ ಯಾವುದು ಸರಿ ಅಂತ ನಾನು ಮುಂದೆ ಹೋಗೋಕ್ಕಲ್ಲ, ನಿಮ್ಮ ಜೊತೆಗೆ ಕಾನ್ಸೆಪ್ಟನ್ನು ಹೇಳ್ತಾ ಕಂಟೆಂಟನ್ನು ಕೊಡ್ತಾ ಪ್ರತಿ ಕ್ವಶನ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಏನು ಸರ್ ನಮಗೆ ರೈಟ್ ಆನ್ಸರ್ ಹೇಳೋಕ್ಕೆ ನೀವು ಬಿಡ್ತಾನಿಲ್ಲ ಅಂದರೆ ನಾವಿಲ್ಲಿ ಟೆಸ್ಟ್ ತೊಗೋತಾ ಇಲ್ಲ, ಕ್ವಿಜ್ ನಡೆಸ್ತಾ ಇಲ್ಲ, ಅನಲೈಸಿಸ್ ಮಾಡ್ತಾಯಿದ್ದೀವಿ, ಸಂಶ್ಲೇಷಣೆ ಮಾಡ್ತಾಯಿದ್ದೀವಿ, ವಿಶ್ಲೇಷಣೆ ಮಾಡ್ತಾಯಿದ್ದೀವಿ. ಹಂಗೆ ನಿಮಗೆ 360 ಡಿಗ್ರಿ ಹಂಗಲ್ಲಿ ನಾನು ಒಂದು ಕ್ವಶನ್ಗೆ ಪೂರಕವಾಗಿರುವಂಥ ಅಲ್ಪ ಸ್ವಲ್ಪ ಆದರೂ ಮಾಹಿತಿ ಕೊಡ್ತಾ ಮುಂದೆ ಹೋಗಬೇಕಾಗ್ತದೆ. ಹಾಗಾಗಿ ಕರೆಕ್ಟಾಗಿ ಫಾಲೋಅಪ್ ಮಾಡಬೇಕು. ಒಂದು ಕ್ವಶನ್ಲಿಂದ ನಿಮಗೆ ಮೀನಿಂಗು ಜೊತೆಗೆ ಡೆಫಿನೇಷನ್ ಗೊತ್ತಾಗ್ತದೆ. ಸೋಲಾರ್, ವಿಂಡು, ಹೈಡ್ರೋಎಲೆಕ್ಟ್ರಿಕ್, ಜಿಯೋಥರ್ಮಲ್, ಬಯೋಮಾಸ್, ಟೈಡಲ್ ಇವೆಲ್ಲ ನವೀಕರಿಸಲಾಗುವಂಥ ಇಂಧನಗಳಾದರೆ ಕೋಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್, ನ್ಯೂಕ್ಲಿಯರ್, ಯುರೇನಿಯಂ, ಪ್ರೋಪೇನ್ ಇವೆಲ್ಲ ನವೀಕರಿಸಲಾಗದ ಇಂಧನಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ ಅಂತ ನಾವು ನೋಡ್ತೀವಿ. ನೆನ್ಪಿಟ್ಕೋಬೇಕು. ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ ಅಂತ ಕೊಡ್ತಾನೆ. ಸೊ ನಿಮಗೆ ಜಡತ್ವ ಅಂದರೆ ಗೊತ್ತು, ಒಂದು ವಸ್ತು ಯಾವುದಾದರೂ ಒಂದೇ ಸ್ಥಿತಿಯಲ್ಲಿ ಮುಂದುವರಿಯುವುದು. ಸ್ಥಿತಿ ಅಂದರೆ ರೆಸ್ಟ್ ಆಗಿರ್ಬೋದು ಅಥವಾ ಮೂಮೆಂಟ್ ಆಗಿರ್ಬೋದು. ನಿಶ್ಚಲನೆ ಅಥವಾ ಚಲನೆ ಯಾವುದಾದ್ರೂ ಒಂದೇ ಸ್ಥಿತಿಯಲ್ಲಿ ಮುಂದುವರಿಯೋದನ್ನು ನಾವು ಜಡತ್ವ ಅಂತ ಕರಿತೀವಿ. ಫಿಸಿಕ್ಸ್ನ ನ್ಯೂಟನ್ನ 1ನೇ ನಿಯಮದಲ್ಲಿ ಈ ಕಾನ್ಸೆಪ್ಟ್ ನಾವು ನೋಡ್ತೀವಿ. ತುಂಬ ಜನರಿಗೆ ನ್ಯೂಟನ್ನ ನಿಯಮಗಳ ಬಗ್ಗೆ ಪಕ್ಕ ಮಾಹಿತಿ ಗೊತ್ತಿರಲ್ಲ. ಯಾಕಂದರೆ ನಾವು ಎಷ್ಟೋ ಸಲ ಎಕ್ಸಾಮ್ಗೆ ಕಂಟೆಂಟನ್ನು ಕರೆಕ್ಟಾಗಿ ತಿಳ್ಕೊಳ್ಳಾರ್ದು ಎಕ್ಸಾಮ್ ಬರೋಕ್ಕೆ ಹೋಗ್ತೀವಿ. ಸುಮ್ಮನೆ ನ್ಯೂಟನ್ನ ನಿಯಮಗಳಂತ ಯಾವುದೋ ಒಂದು ಸಣ್ಣ ಲೈನ್ ಹಿಡ್ಕೊಂಡು ಆಯ್ತು ನನಗೆ ಬಂದುಬಿಡ್ತೈತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅಲ್ಲಿ ವೆರೈಟಿ ಆಫ್ ಕ್ವಶನ್ಸ್ ನಾವು ಎಕ್ಸಾಮ್ದಲ್ಲಿ ನೋಡೋಕ್ಕಾಗ್ತದೆ. ಸೊ ಕಾನ್ಸೆಪ್ಚುವಲ್ ಬೇಸ್ ಆಗಿರುವಂಥ ಕ್ವಶನ್ ಪೇಪರೇ KEA. ನಿಮ್ಗಲ್ಲಿ ಬುಲೆಟ್ ಪಾಯಿಂಟ್ಸ್ ಯಾವುದು ಬರಲ್ಲ, ಸಿಂಗಲ್ ಲೈನ್ ಕ್ವಶನ್ಸ್ ಹೋಯ್ತು ಟ್ರೆಂಡ್. ಇಲ್ಲ ಇಷ್ಟು ಪೇಪರ್ ನೋಡ್ತಾ ಇದ್ದೀವಿ, ಯಾವುದು ಸಹಿತ ಬುಲೆಟ್ ಪಾಯಿಂಟಲ್ಲಿ ಇಲ್ಲ ನಮಗೆ. ಅಫ್ಕೋರ್ಸ್ ಇದು BMTC ಇದೆ, ಸ್ವಲ್ಪ ಲೋ ಲೆವೆಲ್ ಎಕ್ಸಾಮ್ ಇದೆ. ಬಟ್ ನೀವೇನಾದರೂ ಮತ್ತೆ ಅಲ್ಲಿ FDA SDA ಅಂತ ಬಂದಾಗ ತುಂಬ ಡೆಪ್ತ್ ಆಗಿರುವಂಥ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ. ಹಾಗಾಗಿ ಕರೆಕ್ಟಾಗಿ ಕಾನ್ಸೆಪ್ಚುವಲ್ ನಿಮಗೆ ಸಬ್ಜೆಕ್ಟ್ ಬೇಕಾಗಿತ್ತು ಅಂದರೆ ನಿಮಗೆ ಇರೋದು ಒಂದೇ ಒಂದು ಪರಿಹಾರ, SB ಸೈನ್ಸ್ ಅಡ್ಡಾ. ನಿಮಗೆ ಸುಮಾರು 200 ಗಂಟೆಗಳ ಕ್ಲಾಸಸ್ಸನ್ನು ನೀವು ಆರಾಮಾಗಿ ಮನೆಯಲ್ಲೇ ಕುಂತ್ಕೊಂಡು ರೆಕಾರ್ಡ್ ಕ್ಲಾಸಸ್ ಇರ್ತವೆ. ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸಸ್ ಅದಾವೆ. ಒಂದ್ಸಲ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕಂಟೆಂಟ್ ಒಂದ್ಸಲ ನೋಡಿ. ಫ್ರೀ ಕ್ಲಾಸಸ್ ಅದಾವೆ, ಯೂಸ್ ಮಾಡ್ಕೊಳ್ಳಿ. ಕಂಟೆಂಟ್ ನಿಮಗೆ ಚೆನ್ನಾಗಿ ಅನ್ನಿಸ್ತಂದ್ರೆ ಕೋರ್ಸಸ್ಸನ್ನು ಸಹಿತ ನೀವು ಬೈ ಮಾಡ್ಬೋದು. ಸೊ ಈ ರೀತಿ ಜಡತ್ವ ನಿಯಮ ಬಗ್ಗೆ ಹೇಳ್ಕೊಡುವಂಥ ನಿಯಮನೇ ನ್ಯೂಟನ್ನ 1ನೇ ನಿಯಮ. ಸೊ ಈ ಇನರ್ಷಿಯ ಮೀನಿಂಗ್ ಏನಂತಂದರೆ ಒಂದು ವಸ್ತು ನಿಂತಲ್ಲೇ ನಿಲ್ಲುವುದು ಅಥವಾ ಓಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಓಡ್ತಾ ಇರೋದನ್ನು ನಾವು ಜಡತ್ವ ಅಂತ ಕರಿತೀವಿ. ಸೊ ಒಂದೇ ಸ್ಥಿತಿಯಲ್ಲಿ ಇರಬೇಕು, ರೆಸ್ಟಲ್ಲಾದರೂ ಇರಬೇಕು ಅಥವಾ ಮೂಮೆಂಟಲ್ಲಾದರೂ ಇರಬೇಕು. ಅದನ್ನು ನಾವು ಇನರ್ಷಿಯಾ ಅಂತ ಕರಿತೀವಿ. ಈ ಇನರ್ಷಿಯಾ ಅನ್ನೋದು ಒಂದು ವಸ್ತುನ ಮಾಸಿಗೆ ನೇರ ಅನುಪಾತದಲ್ಲಿ ಇರ್ತೈತಿ. ಒಂದು ವಸ್ತು ನಮಗೆ ಮಾಸ್ ಜಾಸ್ತಿ ಆದಷ್ಟು ಇನರ್ಷಿಯಾ ಸಹಿತ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅದು ಒಂದು ಒಂದು 5 kg ಗುಂಡಿದೆ, ನನ್ನ ಕಡೆ ಒಂದು 50 kg ಗುಂಡಿದೆ ಅಂತ ಇದು ಎರಡು ನೆಲದ ಮೇಲೆ ನಿಶ್ಚಲ ಸ್ಥಿತಿಯಲ್ಲಿ ನಿಂತಾಗ ಯಾವುದರ ಜಡತ್ವ ಜಾಸ್ತಿ ಅಂದ್ರೆ ಯಾವುದರ ಮಾಸ್ ಜಾಸ್ತಿ ಇದೆನೋ ಅದರ ಇನರ್ಷಿಯಾ ಜಾಸ್ತಿ, ಯಾವುದರ ಮಾಸ್ ಕಡಿಮೆ ಆಗಿದೆನೋ ಅದರ ಜಡತ್ವ ಏನಾಗಿದೆ, ಕಡಿಮೆಯಾಗಿದೆ. ಇಲ್ಲಿ ಕೊಟ್ಟಿರುವಂಥ ವ್ಯವಸ್ಥೆಗಳಲ್ಲಿ ಕಾರು, ಕುದುರೆ ಬಂಡಿ, ಲಾರಿ ಮತ್ತು ಆಟಿಕೆ ಕಾರು ಈ ಮೂರಲ್ಲಿ ಯಾವುದರಲ್ಲಿ ಜಡತ್ವ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಂದರೆ ಕಾಮನ್ ಸೆನ್ಸ್ ಮೇಲೆ ಕ್ವಶನ್ ಕೇಳ್ತಾನೆ. ಕಾರು, ಕುದುರೆ ಬಂಡಿ ಮತ್ತು ಆಟಿಕೆ ಕಾರು ಅಂತ ಬಂದಾಗ ಇವು ಸ್ವಲ್ಪ ಈ ಲಾರಿಗಿಂತ ಕಡಿಮೆ ರಾಶಿಯನ್ನು ಹೊಂದಿರೋದು, ಅದರ ಮಾಸ್ ಕಡಿಮೆ ಆಗಿರೋದ್ರಿಂದ ಇವೆಲ್ಲವೂ ಸಹಿತ ಕಡಿಮೆ ಜಡತ್ವವನ್ನು ಹೊಂದಿರ್ತದೆ. ಬಟ್ ಟ್ರಕ್ ಅಥವಾ ಲಾರಿ ಅಂತ ಬಂದಾಗ ಅದರ ರಾಶಿಯಲ್ಲಿ ದೊಡ್ಡದಾಗಿರೋದರಿಂದ ಇದರ ಮಾಸ್ ಜಾಸ್ತಿಯಾಗಿ ಇದರಿಂದ ನೆಲದ ಮೇಲೆ ಉಂಟಾಗುವಂಥ ಇನರ್ಷಿ ಏನಾಗ್ತದೆ, ಜಾಸ್ತಿ ಆಗ್ತದೆ. ಬೇಸಿಕ್ ಕಾಮನ್ ಸೆನ್ಸ್ ಮೇಲೆ ಕೇಳುವಂಥ ಕ್ವಶನ್. ಹಾಗಾಗಿ ನಿಮಗೆ
ಇಲ್ಲಿ ಇನರ್ಷಿಯಾದಲ್ಲೇ ತುಂಬ ಡೀಟೇಲ್ ಆಗಿ ಕ್ಲಾಸ್ ಬರ್ತವೆ. ಇನರ್ಷಿ ಆಫ್ ರೆಸ್ಟು, ಇನರ್ಷಿ ಆಫ್ ಮೋಷನ್, ಇನರ್ಷಿ ಆಫ್ ಡೈರೆಕ್ಷನ್ ಅಂತ ಬೇರೆ ಬೇರೆ ಟೈಪ್ಸ್ ಅದಾವೆ. ಇವೆಲ್ಲಗಳ ಬಗ್ಗೆ ನಾವು ತರಗತಿಯಲ್ಲಿ ಕಂಟಿನ್ಯೂಸ್ ಆಗಿರುವಂಥ ಕ್ಲಾಸಸ್ ಮಾಡಿದ್ದೀವಿ. ಒಂದ್ಸಲ ನಿಮಗೆ ಟೈಮ್ ಸಿಕ್ಕಾಗ ನೋಡ್ಕೊಂಡು ಬನ್ನಿ. ಸೊ ರೈಟ್ ಆನ್ಸರ್, ಲಾರಿಗೆ ಏನಾಗಿದೆ, ಹೆಚ್ಚು ಜಡತ್ವ ಇದೆ ಅಂತ ನಾವು ನೋಡ್ತೀವಿ. IR8 ಎಂಬುದು ಡ್ಯಾಶ್ರ ತಳಿ ವಿಧಾನವಾಗಿದೆ ಅಂತ ಕೇಳ್ತಾನೆ. ಗೋಧಿ, ಬಟಾಣಿ, ಜೋಳ, ಅಕ್ಕಿ ಅಂತಿದೆ. ಐ ಅಂದರೆ ಏನಿಲ್ರಿ, ಐ ಅಂದ್ರೆ ಇಂಟರ್ನ್ಯಾಷನಲ್. ಆರ್ ಅಂದ್ರೆ ರೈಸ್, ಇಂಟರ್ನ್ಯಾಷನಲ್ ಅಕ್ಕಿ, ಇಂಟರ್ನ್ಯಾಷನಲ್ ರೈಸ್. ಇಲ್ಲಿ ಸುಮಾರು ತಳಿಗಳದಾವೆ. ಇವೆಲ್ಲ ಜೆನೆಟಿಕಲಿ ಮಾಡಿಫೈಡ್ ಮಾಡ್ತಿರುವಂಥ, ಹೈಬ್ರಿಡೈಸೇಷನ್ ಮಾಡಿರುವಂಥ ರೈಸ್ನ ತಳಿ ಇದು. ಹಂಗಾಗಿ IR ರೈಸ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ರೈಸ್ 8 ಅನ್ನೋದನ್ನು ಕೊಡ್ತೀವಿ. ಹಂಗಾಗಿ ಇದು ಒಂದು ಅಕ್ಕಿಗೆ ಸಂಬಂಧಪಟ್ಟ ಒಂದು ತಳಿ ಮಾಡಿರುವಂಥ, ಜೆನೆಟಿಕಲಿ ಮಾಡಿಫೈಡ್ ಮಾಡಿರುವಂಥ, ಹೈಬ್ರಿಡೈಸ್ ಮಾಡಿರುವಂಥ, ಹೆಚ್ಚು ಇಳುವರಿ ಪಡೆಯುವಂಥ ಒಂದು ಕೃತಕವಾಗಿ ತಯಾರು ಮಾಡಿರುವಂಥ ಒಂದು ಅಕ್ಕಿ ಇದು. ಹಾಗಾಗಿ IR8 ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ, ಯಾವುದರ ವಿಧವಾಗಿದೆ, ಒಂದು ರೈಸ್ನ ವಿಧ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ. ಆಕಸ್ಮಿಕ ಅಣು ವಿಕಿರಣ ಸೋರಿಕೆಯಿಂದಾದ ದುರಂತಕ್ಕೆ ಈ ಕೆಳಗಿನಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ. ಸೊ ಒಂದು ಕ್ವಶನಲ್ಲಿ ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡೋದು ಅಂದ್ರೆ ಅಣು ವಿಕಿರಣ ಸೋರಿಕೆ ಅಂತ ಕೊಡ್ತಾನೆ. ಅಟೋಮಿಕ್ ರೇಡಿಯೇಷನ್ ಡಿಸಾಸ್ಟರ್ ಅಂತ ಒಂದು ಮೀನಿಂಗ್ ಇದು. ಇಲ್ಲಿ ಮತ್ತೊಂದು ವರ್ಡ್ ಕೊಡ್ತಾನೆ, ಆಕಸ್ಮಿಕ ಅಂತ ಕೊಡ್ತಾನೆ. ಅಂದರೆ ನಾವು ಬೇಕಂತ ಮಾಡಿದ್ದಲ್ಲ, ತನ್ನಷ್ಟಕ್ಕೆ ತಾನೇ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ವಿಕಿರಣ ಸೋರಿಕೆ ಉಂಟಾಗಿರುವಂಥ ಒಂದು ಘಟನೆ. ಈ ದುರಂತಕ್ಕೆ ಯಾವುದು ಕಾರಣ? 3 ಮೈಲ್ ಐಲ್ಯಾಂಡ್, ಹಿರೋಶಿಮಾ, ನಾಗಾಸಕಿ ಮತ್ತು ಭೂಪಾಲ್ ದುರಂತ ಅಂತ ಕೊಡ್ತವೆ. ಇಲ್ಲಿ ನೀವು ಕೇಳಿರ್ಬೋದು, ಭೂಪಾಲ್ ದುರಂತ ಅನ್ನೋದು ಇದೊಂದು ಅನಿಲ ದುರಂತ. ಇದು ಮೀಥೈಲ್ ಐಸೋಸೈನೇಟ್ ಎಂಬ ಒಂದು ಅನಿಲ ದುರಂತದಿಂದ ಆಗಿರುವಂಥ ಒಂದು ಘಟನೆ, ಹೌದಲ್ಲ? ಇದು ಒಂದು ಗ್ಯಾಸಿಂದ ಕಾರಣ. ಇನ್ನು ಹಿರೋಶಿಮಾ, ನಾಗಾಸಕಿ ಅಂತ ನೀವು ಕೇಳಿರ್ಬೋದು. ಇವೆರಡು ಆಕಸ್ಮಿಕವಾಗಿ ಆಗಿರೋದಲ್ಲ, ನಾವೇ ಬೇಕಂತ ಅಣುಬಾಂಬು ಪರೀಕ್ಷೆ ಮಾಡಿರ್ತೀವಿ, ಅಣುಬಾಂಬುಗಳನ್ನ ಹಾಕಿರ್ತೀವಿ, ಗೊತ್ತಲ್ಲ? ಹಿರೋಶಿಮಾ ಅನ್ನೋದು 6th August 1945, 6th August 1945. ಏನೋ ಒಂದು ಲಿಟಲ್ ಬಾಯ್ ವರ್ಡ್ ಕೇಳುತ್ತೆ ನೀವು, ಲಿಟಲ್ ಬಾಯ್ ಎಂಬ ಒಂದು ಅಣುಬಾಂಬನ್ನು ನಾವು ಹಿರೋಶಿಮಾ, ಜಪಾನ್ ದೇಶದ ಹಿರೋಶಿಮಾದಲ್ಲಿ ಹಾಕಿರ್ತೀವಿ. 3 ದಿನಗಳ ನಂತರ 9th August 1945 ಫ್ಯಾಟ್ ಮ್ಯಾನ್ ಎಂಬ ಇನ್ನೊಂದು ಅಣುಬಾಂಬ್ ಪರೀಕ್ಷೆಯನ್ನು ಮಾಡಿರ್ತೀವಿ. ಬಟ್ ಅವೆಲ್ಲ ನಾವೇ ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಒಂದು ವಿಶೇಷತೆಗಳು. ಬಟ್ ಇಲ್ಲಿ ಆಕಸ್ಮಿಕವಾಗಿ ಅಂತ ಕೊಡ್ತಾನೆ. ಅದೇ 3 ಮೈಲ್ ಐಲ್ಯಾಂಡ್ ಅನ್ನೋದು ಆಕಸ್ಮಿಕವಾಗಿ ಆಗಿರುವಂಥ ಒಂದು ದುರಂತ. ಈ ಚಿತ್ರ ನೋಡ್ತಾ ಇದ್ರಲ್ಲ, ಈ ಚಿತ್ರನೇ 3 ಮೈಲ್ ಐಲ್ಯಾಂಡ್ ಇರುವಂಥ ಒಂದು ಏನು ಸರ್ ಇದು 3 ಮೈಲ್ ಐಲ್ಯಾಂಡ್ ಅಂತಂದರೆ ಒಂದು ಅಟೋಮಿಕ್ ಪವರ್ ಸ್ಟೇಷನ್. ಇದು ಅಣು ವಿದ್ಯುತ್ತನ್ನು ತಯಾರು ಮಾಡುವಂಥ, ಅಣು ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ಇದು. ಇಲ್ಲಿ ಪರಮಾಣು ವಿದ್ಯುತ್ ಶಕ್ತಿ ತಯಾರಾಗ್ತದೆ, ಅಟೋಮಿಕ್ ಎನರ್ಜಿ ತಯಾರಾಗುವಂಥ ಒಂದು ವಿಶೇಷವಾಗಿರುವಂಥ ಜಾಗ. ಇದನ್ನು ಅಟೋಮಿಕ್ ಎನರ್ಜಿ, ನಮ್ಮ ಕಡೆ ಕೈಗಾ, ರಾಜಸ್ಥಾನದ ರಣತಂಬೂರ್, ಕುಡಮ್, ನಮ್ಮ ಇಂಡಿಯಾದಲ್ಲಿ ಏನು ಸುಮಾರು 7-8 ಅಟೋಮಿಕ್ ಪವರ್ ಸ್ಟೇಷನ್ ನೋಡ್ತೀವಲ್ಲ, ಆ ರೀತಿ ಅಣು ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡುವಂಥ ಒಂದು ವಿದ್ಯುತ್ ಕೇಂದ್ರ ಇದು. ಎಲ್ಲಿ ಬರ್ತದೆ ಸರ್ ಅಂದ್ರೆ ಯುನೈಟೆಡ್ ಸ್ಟೇಟ್ ಸುಮಾರು ದೇಶಗಳಿದಾವೆ. ಅಲ್ಲಿ ಒಂದು ಹೆಸರು ಕೇಳಿರ್ಬೋದು, ಪೆನ್ಸಿಲ್ವೇನಿಯಾ ಅಂತ ಇದೆ ಒಂದು ದೇಶ. ಯಾವುದು? ಪೆನ್ಸಿಲ್ವೇನಿಯಾ. ಈ ಪೆನ್ಸಿಲ್ವೇನಿಯಾ ದೇಶದಲ್ಲಿ ಕಂಡುಬರುವಂಥ ಒಂದು ದ್ವೀಪ ಪ್ರದೇಶ ಇದೆ. ಅದರ ಹೆಸರೇ 3 ಮೈಲ್ ಐಲ್ಯಾಂಡ್ ಅಂತೇಳಿ. ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ನೀರು ಕಂಡು ಬರ್ತವೆ, ಇಲ್ಲಿ ಮಧ್ಯಭಾಗದಲ್ಲಿ ಭೂಮಿ ಇದೆ, ಇದನ್ನು ಐಲ್ಯಾಂಡ್ ಅಂತ ಕರಿತೀವಿ, 3 ಮೈಲ್ ಐಲ್ಯಾಂಡ್ ಅಂತೇಳಿ. ಇದು 28 ಮಾರ್ಚ್ 1979 ರಾತ್ರಿ 4 ಗಂಟೆ ಸುಮಾರಿಗೆ ವಿಕಿರಣಗಳಿಂದ ಒಂದು ಸೋರಿಕೆ ಉಂಟಾಗ್ತದೆ. ಅಟೋಮಿಕ್ ಗ್ಯಾಸಸ್ ಅಂತ ಕರಿತೀವಿ ಅಥವಾ ರೇಡಿಯೇಷನ್ ಗ್ಯಾಸಸ್ ಅಂತ ಕರಿತೀವಿ. ಅಲ್ಲಿ ವಿಕಿರಣಗಳು ಮತ್ತು ವಿಕಿರಣಶೀಲ ಅನಿಲಗಳು ಬಿಡುಗಡೆಯಾಗಿ ಸೋರಿಕೆಯಾಗಿ ಅಪಾರ ಪ್ರಾಣ ನಷ್ಟ ಉಂಟಾಗ್ತದೆ. ಇದನ್ನೇ ನಾವಿಲ್ಲಿ 3 ಮೈಲ್ ಐಲ್ಯಾಂಡ್ ದುರಂತ ಅಂತ ಕರಿತೀವಿ. ಇದು ಘಟನೆ ಆಗಿದ್ದು 28 ಮಾರ್ಚ್ 1979. ಇದು ಅಮೆರಿಕದ ಪೆನ್ಸಿಲ್ವೇನಿಯಾ ದೇಶದಲ್ಲಿ ಕಂಡುಬರುವಂಥ ಒಂದು ಅಟೋಮಿಕ್ ಪವರ್ ಸ್ಟೇಷನ್. ಇಲ್ಲಿ ಆ ಆಘಾತದಿಂದ ತುಂಬ ಎಫೆಕ್ಟ್ ಆಗಿರ್ತದೆ. ಇದು 1979 ಇದು
ಕಂಪ್ಲೀಟಾಗಿ ಬ್ಯಾನ್ ಮಾಡಿರ್ತಾರೆ, ಬಂದಾಗಿರ್ತದೆ. ಮತ್ತು 2009 ಇದನ್ನು ರೀಓಪನ್ ಮಾಡ್ತಾರೆ. ಯಾಕೆ ಸರ್ ಅಂದರೆ ಇಲ್ಲಿ 2 ಪವರ್ ಸ್ಟೇಷನ್ಗಳಿದ್ದವು, ಒಂದು ಇನ್ನೊಂದು 2 ಅಂತ ಕರಿತಿದ್ದೀವಿ. ಈ ಪೆನ್ಸಿಲ್ವೇನಿಯಾ ದೇಶದಲ್ಲಿ 3 ಮೈಲ್ ಐಲ್ಯಾಂಡಲ್ಲಿ 2ನೇ ಸ್ಟೇಷನ್ ಏನಿತ್ತಲ್ಲ, ಇದರಿಂದ ಅನಿಲ ಸೋರಿಕೆ ಆಗಿಬಿಟ್ಟು ಫುಲ್ಲು ಕಂಪ್ಲೀಟಾಗಿ ಹಾನಿಯಾಗಿತ್ತು. ಈ ಒಂದು ಇನ್ನೂ ಒಳ್ಳೆ ಸ್ಟೇಟಲ್ಲೇ ಇತ್ತು. ಇದನ್ನು ಮತ್ತೆ 2009 ಏನು ಮಾಡ್ತಾರೆ, ಇದನ್ನು ರೀಓಪನ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಸಂಪೂರ್ಣ ಮಾಹಿತಿ ಬೇಕಾಗಿತ್ತು, ಟೈಮ್ ಪಾಸಿಗೆ ನೋಡೋಣ ಕೆಲವೊಂದು ಸೈನ್ಸ್ ಅಂತಂದರೆ 2022 ಒಂದು ಫಿಲಿಮ್ ರಿಲೀಸ್ ಆಗಿದೆ. ಅದರ ಹೆಸರೇ ಮೆಲ್ಟ್ ಡೌನ್ ಅಂತೇಳಿ. ಸಾಧ್ಯ ಆದರೆ ಯಾವಾಗ ನೋಡಿ, ಮೆಲ್ಟ್ ಡೌನ್ ಅಂತೇಳಿ ಒಂದು ಫಿಲಿಮ್ ಇದೆ. ಈ ಫಿಲಿಮ್ ಈ 3 ಮೈಲ್ ಐಲ್ಯಾಂಡ್ ಬಗ್ಗೆನೇ ನಮಗೆ ಇನ್ಫಾರ್ಮೇಷನನ್ನು ಕೊಡುವಂಥ ಒಂದು ಫಿಲಿಮ್. ಸೊ ಇಲ್ಲಿ ಸರಿಯಾಗಿರುತ್ತ ಉತ್ತರ 3 ಮೈಲ್ ಐಲ್ಯಾಂಡನ್ನು ನಾವಿಲ್ಲಿ ಕರೆಕ್ಟಾಗಿ ತಿಳ್ಕೊಬೇಕು. ಸರಿ ಹೊಂದಿಕೆ ಅಲ್ಲದ ಜೋಡಣೆಯನ್ನು ಗುರುತಿಸಿರಿ ಅಂತ ಕೇಳ್ತಾನೆ. ಯಾವುದು ರಾಂಗ್ ಆಗಿ ಮ್ಯಾಚ್ ಆಗಿದೆ ಅದಲ್ಲ. ಡಿಟೆಕ್ಟ್ ಆರ್ ಫೈಂಡ್ ಔಟ್ ದ ರಾಂಗ್ಲಿ ಮ್ಯಾಚ್ಡ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾನೆ. ಯಾವುದು ಸರಿಯಾಗಿ ಹೊಂದಿಕೆ ಆಗಿರಲಿಲ್ಲ ಅಂತ ಕೇಳ್ತಾನೆ. ಮ್ಯಾಂಟ್ರಿಯೋಲ್ ಒಡಂಬಡಿಕೆ, ಮ್ಯಾಂಟ್ರಿಯೋಲ್ ಪ್ರೋಟೋಕಾಲ್, ಮ್ಯಾಂಟ್ರಿಯೋಲ್ ಒಪ್ಪಂದ ಅಂತ ಕರಿತೀವಿ. ಓಜೋನ್ನ ನಾಶಗೊಳಿಸುವ ವಸ್ತುಗಳ ಹೊರಸೂಸುವಿಕೆ ನಿಯಂತ್ರಣಕ್ಕಾಗಿ ಹಾಕಿಕೊಂಡಿರುವಂಥ ಒಪ್ಪಂದ. ಕೇಳಿರ್ಬೋದು, ಓಜೋನ್ನ ಸಂರಕ್ಷಣೆಗೆ ಹಾಕಿಕೊಂಡಿರುವಂಥ ಮೊಟ್ಟ ಮೊದಲ ಒಪ್ಪಂದ ಇದು. ಈ ಒಪ್ಪಂದ ನಮಗೆ ಸೆಪ್ಟೆಂಬರ್ 16 ಈ ಒಪ್ಪಂದ ಆಗಿರೋದ್ರಿಂದ ನಾವು ಪ್ರತಿ ವರ್ಷ ಕೆನಡಾ ದೇಶದ ಮ್ಯಾಂಟ್ರಿಯೋಲ್ ನಗರ, ಒಂದು ನಗರ ಬರ್ತದೆ, ಇದರ ಹೆಸರೇ ಮ್ಯಾಂಟ್ರಿಯೋಲ್ ಅಂತ ಕರಿತೀವಿ. ಕೆನಡಾ ದೇಶದ ಮ್ಯಾಂಟ್ರಿಯೋಲ್ ನಗರದಲ್ಲಿ ಸೆಪ್ಟೆಂಬರ್ 16 ಈ ಒಪ್ಪಂದ ಆಗಿರ್ತದೆ. 1987 ಸುಮಾರು ಈ ಒಪ್ಪಂದ ಆಗಿರ್ತದೆ. ಹೀಗಾಗಿ ಇದನ್ನು ನಾವು ಮ್ಯಾಂಟ್ರಿಯೋಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಓಜೋನ್ನ ನಾಶಕ್ಕೆ CFCಗಳು HFCಗಳು ಯಾವ ರೀತಿ ಕಾರಣ ಆಗ್ತಾವೋ ಅವುಗಳ ಬಿಡುಗಡೆ ಮಾಡೋದು, ಉತ್ಪಾದನೆ ಮಾಡೋದು, ಬಳಕೆ ಮಾಡೋದನ್ನು ಕಡಿವಾಣ ಆಗಬೇಕಂತೇಳಿ ನಾವೇನು ಮಾಡ್ತೀವಿ, ಇದಕ್ಕೆ ಒಂದು ಒಪ್ಪಂದವನ್ನು ಹಾಕ್ಕೊಂಡ್ಬಿಡ್ತೀವಿ. ಕೆಳಗಡೆ ಕಮೆಂಟ್ ಮಾಡಿ ಈ ವರ್ಷದ ವಿಶ್ವ ಓಜೋನ್ನ ದಿನಾಚರಣೆಯ ಥೀಮ್ ಏನಾಗಿತ್ತು. ಈ ವರ್ಷ ಅಂದರೆ ಈಗಿನ ಸೆಪ್ಟೆಂಬರ್ ಬಂದಿಲ್ಲ, ಲಾಸ್ಟ್ ಇಯರ್ದು ಏನಾಗಿತ್ತು ಅನ್ನೋದು ನೀವು ಕರೆಕ್ಟಾಗಿ ಕಮೆಂಟ್ ಮಾಡಿ. ಇನ್ನು ಎಲ್ ನೀನೋ ಪರಿಣಾಮ, ನಾವು ಎಲ್ ನೀನೋ ಮತ್ತು ಲಾ ನೀನೋಗಳನ್ನು ನೋಡ್ತೀವಿ. ಜೋಗ್ರಫಿಕಲ್ ಕಾನ್ಸೆಪ್ಟ್ಸ್ ಇವೆಲ್ಲ. ಹವಾಮಾನ ಬದಲಾವಣೆ ವೈಪರೀತ್ಯಗಳು ಅಂತ ನೋಡ್ತೀವಿ. ಈ ಬಿಸಿ ಸಮುದ್ರ ಸಾಗರಗಳ ಮೇಲಿರುವಂಥ ನೀರಿನ ಭಾಗ ಬಿಸಿ ಆಗೋದು, ಬಿಸಿಯಾದ ಆವಿ ಮೂಮೆಂಟ್ ಆಗೋದನ್ನು ನಾವು ಎಲ್ ನೀನೋ ಎಫೆಕ್ಟ್ ಅಂತ ಕರಿತೀವಿ. ಈ ವರ್ಷ ನಮ್ಮ ಇಂಡಿಯಾದಲ್ಲಿ ಎಲ್ ನೀನೋ ಪ್ರಭಾವ ಜಾಸ್ತಿ ಇತ್ತು. ಹಂಗಾಗಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಮಳೆಯ ಪ್ರಮಾಣ ನಮ್ಮ ಉತ್ತರ ಕನ್ನಡದಲ್ಲಿ ತುಂಬ ಕಡಿಮೆ ಆಗಿದೆ. 2 ತಿಂಗಳು ಆಗ್ತಾ ಬಂತು, ಇನ್ನೂ ಮಳೆ ಅಂತೂ ಇಲ್ಲ. ದಿಸ್ ಈಸ್ ಪ್ಯೂರ್ಲಿ ನಮಗೆ ಕ್ಲೈಮೇಟ್ ಚೇಂಜಸ್ಸಲ್ಲಿ ಬರುವಂಥ ಕೆಲವೊಂದು ಕಾನ್ಸೆಪ್ಟ್ಗಳು. ಡಾಪ್ಸನ್ ಘಟಕಗಳು ಅಂತದವೆ. ಹಸಿರು ಮನೆ ಅನಿಲಗಳ ಅಳತೆ ಮಾಪನ ಅಂತ ಕೊಡ್ತಾನೆ. ಇಲ್ಲ, ಡಾಪ್ಸನ್ ಏಕಮಾನ ಅನ್ನೋದು ಓಜೋನ್ನ ಸಾಂದ್ರತೆಯನ್ನು ಕಂಡುಹಿಡುವಂಥ ಒಂದು ಏಕಮಾನ. ಓಜೋನ್ನ ಥಿಕ್ನೆಸ್ ಎಷ್ಟಿದೆ, ಓಜೋನ್ನ ದಪ್ಪ ಎಷ್ಟಿದೆ, ಓಜೋನ್ ಎಷ್ಟು ಥಿಕ್ಕಾಗಿ ಎಷ್ಟು ಸಾಂದ್ರತೆಯಿಂದ ಕೂಡಿದೆ ಅಂತ ಅಳತೆ ಮಾಡುವಂಥ ಏಕಮಾನನೇ ಡಾಪ್ಸನ್ ಯೂನಿಟ್ಸ್ ಅಂತ ಕರಿತೀವಿ. ಇದು ಹಸಿರು ಮನೆ ಅನಿಲಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅಂದರೆ ಅವನೇನಂತಾನೆ, ಭೂಮಿಯ ಸುತ್ತ ಈ ಗ್ರೀನ್ ಹೌಸ್ ಗ್ಯಾಸಸ್ ನಮಗೆ ಸ್ಟೋರೇಜ್ ಆಗ್ತಾವಲ್ಲ, ಇವುಗಳ ಡೆನ್ಸಿಟಿಯನ್ನೇ ನಾವು ಓಜೋನ್ ಯೂನಿಟ್ ಅಂತ ಕೊಡ್ತೀವಿ ಅಂತಾನೆ. ಇಟ್ ಈಸ್ ಟ್ರೂಲಿ ರಾಂಗ್ ಆನ್ಸರ್, ಬಿಕಾಸ್ ಡಾಪ್ಸನ್ ಯೂನಿಟ್ ಈಸ್ used to measure the density or the thickness of the ozone molecules present on the stratosphere. ಹಾಗಾಗಿ ಇದು ನಮಗೆ ರಾಂಗ್ ಆಗಿರುವಂಥ, ರಾಂಗ್ಲಿ ಮ್ಯಾಚ್ಡ್ ಆಗಿರುವಂಥ ಒಂದು ಮ್ಯಾಚ್ ಆಗಿದೆ. ಇದು ತಪ್ಪಾಗಿದೆ ಅಂತ ನೋಡ್ತೀವಿ. ಇನ್ನು UVB ವಿಕಿರಣ ಹಿಮಾಂಧತೆ ಅಂತ ನೋಡ್ತೀವಿ. ಗೊತ್ತು ನಿಮಗೆ, ಸೂರ್ಯನಿಂದ ಭೂಮಿಗೆ UVA, UVB, UVC ಅಂತ ನಮಗೆ ಭೂಮಿಗೆ ಬರುವಂಥ ವಿಕಿರಣಗಳು. ಅಲ್ಲಿ UVB ಅನ್ನೋದು ಏನಾಗ್ತದೆ ಅಂದರೆ ನಮಗೆ ಹಿಮಾಂಧತೆ, ಸ್ನೋ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಆ ರೇಡಿಯೇಷನ್ ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣಿನ ಮುಂದಿರುವಂಥ ವಸ್ತುಗಳು ಮಂಜಾಗಿ ಕಾಣುವಂಥ ಸಮಸ್ಯೆಯನ್ನೇ ಹಿಮಾಂಧತೆ. ಹಿಮ ಅಂದ್ರೆ ಸ್ನೋ, ಅಂದರೆ ವಸ್ತುಗಳು ಬೆಳ್ಳು ಕಾಣ್ತವೆ, ಕರೆಕ್ಟಾಗಿ ನಮಗೆ ಸ್ಪಷ್ಟವಾಗಿ ನೋಡೋಕ್ಕೆ ಆಗಲ್ಲ. ಅದನ್ನು UVB ವಿಕಿರಣ ಹಿಮಾಂಧತೆಗೆ ಕಾರಣ ಆಗ್ತದೆ. ಈ 1, 2 ಮತ್ತು 4 ಸರಿಯಾಗಿದ್ದಾವೆ. ಬಿ ಅನ್ನೋದೇನಾಗಿದೆ, ರಾಂಗ್ಲಿ ಮ್ಯಾಚ್ ಆಗಿರುವಂಥ ಸ್ಟೇಟ್ಮೆಂಟ್ ಆಗಿದೆ, ನೆನ್ಪಿಟ್ಕೋಬೇಕು. ಇಲ್ಲಿ ಸರಿಯಾಗಿರುವಂಥ ಉತ್ತರ 3. ಎ ಪಟ್ಟಿಯ ಅಂಶಗಳನ್ನು ಬಿ ಪಟ್ಟಿಯಲ್ಲಿನ ಒಂದು ಅಂಶದೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಮ್ಯಾಚ್ ದ ಫಾಲೋಯಿಂಗ್ ಇದೆ.
ಹೊಂದಿಸಿ ಬರಬೇಕು. ಚಿಕ್ಕವರಿದ್ದಾಗ ನಾವು 5 ಮಾರ್ಕ್ಸಿಗೆ 5 ಹೊಂದಿಸಿ ಬರಿತಾ ಇದ್ದೀವಿ. ಬಟ್ ಇಲ್ಲಿ 5 ಹೊಂದಿಸಿ ಬರೋದ್ರ ಸಹಿತ ನಮಗೆ ಸಿಗೋದು ಒಂದೇ ಮಾರ್ಕ್ಸು, ಅದು ಪಕ್ಕ ಹೊಂದಿಸಿ ಬರೆದಾಗ. ಸುಮ್ಮನೆ ನಾಟಕ ಮಾಡ್ಕೋತ ಹೊಂದಿಸಿ ಬರೆದು ಅಂದರೆ ಅದನ್ನು ಕೊಡಲ್ಲ ನಮಗೆ. ಪಕ್ಕ ಕ್ಲಾರಿಟಿಯಾಗಿ ನಾವು ಹೊಂದಿಸಿ ಬರಿಬೇಕಿಲ್ಲ. ಚಿಕ್ಕವರಿದ್ದಾಗ ಸುಮ್ಮನೆ ಹಿಂಗೆ ಮ್ಯಾಲಿಂದ ಕೆಳಗೆ ಗೆರೆ ಇಡ್ತಿದ್ದೀವಿ, ಗೆರೆ ಎಳೆದಿಲ್ಲ, ಕರೆಕ್ಟಾಗಿ ಡಿಟೆಕ್ಟ್ ಮಾಡಬೇಕು. ಒಳಗ್ರಹಗಳು, ಹೊರಗ್ರಹಗಳು, ನಕ್ಷತ್ರ ಪುಂಜ, ಭೂಮಿಯ ಉಪಗ್ರಹ ಅಂತ ಕೊಡ್ತಾನೆ. ಶನಿ, ಚಂದ್ರ, ಭೂಮಿ, ಓರಿಯಾನ್. ನಾವು ಇಂಥ ಕ್ವಶನ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಏನಾದ್ರು ಸಿಗ್ತೇನೋ ಕ್ಲೂ ಅಂತ ನೋಡಬೇಕು. ನಮಗೂ ಪಕ್ಕ ಗೊತ್ತಾಗಿದ್ದು ಭೂಮಿಯ ಉಪಗ್ರಹ ಇರೋದು ಒಂದೇ ಒಂದು ಚಂದ್ರ. ಅಂದರೆ ಡಿ ನಮಗೆ 2 ಆಗ್ಬೇಕು ನೋಡ್ರಿ. D2 ಎಲ್ಲದ ಅನ್ನೋದು ನೋಡೋಣ. D2 ಆಪ್ಷನ್ 3 ಅಲ್ಲಿದೆ, D2 ಆಪ್ಷನ್ 2 ಅಲ್ಲಿ ಸಹಿತ ಇದೆ. ಈಗ ನಾವು ತಲೆ ಕೆಡಿಸ್ಕೋಕೆ ಹೋಗಬಾರ್ದು. 1ನೇ ಸ್ಟೇಟ್ಮೆಂಟು, 4ನೇ ಒಂದು ಏನು ಆಪ್ಷನ್ ಅದಾವಲ್ಲ, ಇವುಗಳ ಬಗ್ಗೆ ಒಟ್ಟು ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ನಮಗೆ ಪಕ್ಕ ಗೊತ್ತಿದೆ ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಡಿ ಅನ್ನೋದು 2 ಆಗಬೇಕು. 3 ಮತ್ತು 2 ಅಲ್ಲಿ ಬಂದಿದೆ. 50-50 ಮಾಡಿಬಿಟ್ಟಿವಿ. ಟೈಮ್ ಸ್ವಲ್ಪ ನಮಗೆ ಸೇವ್ ಆಯಿತು. ಇನ್ನು ಒಳಗ್ರಹ, ಹೊರಗ್ರಹ ಅಂತ ಕೊಡ್ತಾನೆ. ಗ್ರಹಗಳು ಅಂತ ಕೊಡ್ತಾನೆ. ನಮ್ಗೆ ಗೊತ್ತಿರುವಂಥ ಗ್ರಹಗಳು ಶನಿ ಮತ್ತು ಭೂಮಿ ಗ್ರಹಗಳಿದಾವೆ. ಈ ಓರಿಯಾನ್ ಅನ್ನೋದು ಒಂದು ನಕ್ಷತ್ರ ಪುಂಜ. ಇದಕ್ಕೆ ನಾವು ಗ್ಯಾಲಾಕ್ಸಿ ಅಂತ ಕರಿತೀವಿ. ಅನೇಕ ನಕ್ಷತ್ರಗಳನ್ನ ಹೊಂದಿರೋದು. ನಮ್ಗೆ ಹೆಂಗೆ ಭೂಮಿಯ ಕಂಡುಬರುವಂಥ ನಕ್ಷತ್ರ ಪುಂಜ ಯಾವುದು, ಬೇರೆ ಬೇರೆ ನಮಗೆ ನಕ್ಷತ್ರ ಪುಂಜಗಳ ಮೇಲೆ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತೇಳಿ ಬೇರೆ ಬೇರೆ ಗ್ಯಾಲಾಕ್ಸಿಗಳಿದಾವೆ. ಈ ಓರಿಯಾನ್ ಸಹಿತ ಒಂದೇನಾಗಿದೆ, ಗ್ಯಾಲಾಕ್ಸಿ ಆಗಿದೆ. ಹಾಗಾಗಿ ನಕ್ಷತ್ರ ಪುಂಜ ಸಿ ಅನ್ನೋದು 4 ಆಗಬೇಕು. ಎಲ್ಲ ಇತ್ತು ನೋಡ್ರಿ. ಈಗ ಈ 1 ಮತ್ತು 4 ಅಂತ ಬಿಟ್ಬಿಡ್ರಿ. C4 ಎಲ್ಲಿದೆ ಅನ್ನೋದು ನೋಡಬೇಕು. ಇಲ್ಲಿ ಸಿ ಅನ್ನೋದು 1 ಇದೆ, ಇಲ್ಲಿ ಸಿ ಅನ್ನೋದು 4 ಇದೆ. ಇಷ್ಟೇ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಆಪ್ಷನ್ 2 ಅಂತ ಹೇಗೆ ನೀವು ಮುಂದಿನ ಕ್ವಶನ್ಗೆ 100% ಹೋಗ್ಬೋದು. ಇನ್ನೂ ಬೇಡ ನನಗೆ ಕ್ಲಾರಿಟಿ ಬೇಕಂದ್ರೆ ನೀವು ತಿಳ್ಕೊಬೋದು. ಒಳಗ್ರಹ, ಹೊರಗ್ರಹ ಗೊತ್ತು ನಿಮಗೆ. ಇಲ್ಲಿ ಸೂರ್ಯ ಅದನ್ನಂತಂದ್ರೆ ಸೂರ್ಯನ ಸುತ್ತ ನಿರಂತರವಾಗಿ 8 ಗ್ರಹಗಳು ರೊಟೇಟ್ ಆಗ್ತವೆ. ಅದರಲ್ಲಿ ಸ್ಟಾರ್ಟಿಂಗ್ 4 ಗ್ರಹಗಳನ್ನು ಒಳಗ್ರಹಗಳು, ಆಮೇಲೆ 4 ಗ್ರಹಗಳನ್ನು ಹೊರಗ್ರಹಗಳು ಅಂತ ಕರಿತೀವಿ. ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅವು ಕರೆಕ್ಟಾಗಿ ನಮಗೆ ಸೀಕ್ವೆನ್ಸ್ ಆಗಿ ನೆನಪಿಟ್ಕೊಂಡಾಗ ಮಾತ್ರ ಯಾವುದು ಇನ್ನರ್ ಯಾವುದು ಔಟರ್ ಅಂತ ಗೊತ್ತಾಗ್ತದೆ. ಇಂಗ್ಲೀಷಲ್ಲಿ ಒಂದು ಚಿಕ್ಕದಾಗಿರುವಂಥ ಫನ್ನಿ ಕೋಡ್ ಇದೆ. ಆ ಕೋಡ್ ಮುಖಾಂತರ ನೀವು ನೆನಪಿಟ್ಕೋಬೋದು. ಮೈ ವೆಲ್ ಎಜುಕೇಟೆಡ್ ಮಾಮ್ ಜಸ್ಟ್ ಸರ್ವ್ಡ್ ಅಸ್ ನ್ಯೂಡಲ್ಸ್ ಅಂತ ಇದೆ. ಮೈ ವೆಲ್ ಎಜುಕೇಟೆಡ್ ಮಾಮ್ ಜಸ್ಟ್ ಸರ್ವ್ಡ್ ಅಸ್ ನ್ಯೂಡಲ್ಸ್. ಸೊ ನಮ್ಮ ತುಂಬ ಓದಿರುವಂಥ ನಮ್ಮ ತಾಯಿಯು ಈಗ ಜಸ್ಟ್ ನಮ್ಗೆ ನ್ಯೂಡಲ್ಸನ್ನು ಬಳಸಿದಳು ಅಂತ ಮೀನಿಂಗ್. ಕನ್ನಡದಲ್ಲಿ ಸತ್ರು ಅರ್ಥ ಆಗಲ್ಲ, ಇಂಗ್ಲೀಷಲ್ಲಿ ನೆನ್ಪಿಟ್ಕೋಬೇಕು. ಮೈ ವೆಲ್ ಎಜುಕೇಟೆಡ್ ಮಾಮ್ ಜಸ್ಟ್ ಸರ್ವ್ಡ್ ಅಸ್ ನ್ಯೂಡಲ್ಸ್ ಅಂತ ಇದೆ. ಮೈ ನಥಿಂಗ್ ಬಟ್ ಮರ್ಕ್ಯೂರಿ. ಮರ್ಕ್ಯೂರಿ ಅಂದರೆ ಪಾದರಸ ಅಲ್ಲ, ಇಲ್ಲಿ ಬುಧ ಗ್ರಹ, ಸೂರ್ಯನಿಗೆ ಹತ್ತಿರ ಇರೋದು ಬುಧ ಗ್ರಹ. ವೆಲ್ ಅಂದ್ರೆ ವೀನಸ್, ವೀನಸ್ ಅಂದರೆ ಶುಕ್ರ ಗ್ರಹ. ಇ ಅಂದ್ರೆ ಅರ್ತ್, ಎಜುಕೇಟ್ ಅಂದ್ರೆ ಇ ಅಂದ್ರೆ ಇದೆ ಅರ್ತ್, ಅರ್ತ್ ಅಂದ್ರೆ ಭೂಮಿ. ಏನು ಮಾಮ್ ಅಂದ್ರೆ ಅರ್ಥ ಮಾಸ್, ಮಾಸ್ ಅಂದ್ರೆ ಮಂಗಳ ಗ್ರಹ. ಜುಪಿಟರ್ ಅಂದ್ರೆ ಗುರು ಗ್ರಹ. ಶನಿ ಅಥವಾ ಶಾಟರ್ ಅಂತ ಕರಿತೀವಿ. ಯುರೇನಸ್ ಮತ್ತು ನೆಪ್ಚೂನ್ ಅಂತೇಳಿ ಇವುಗಳನ್ನು ಹೊರಗ್ರಹಗಳು, ಇವುಗಳನ್ನು ಒಳಗ್ರಹಗಳು ಅಂತ ಕರಿತೀವಿ. ಸೊ ಒಳಗ್ರಹಗಳಲ್ಲಿ ನಮಗೆ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಬರ್ತದೆ. ಹಂಗಾಗಿ ಭೂಮಿ ಅನ್ನೋದು ಒಳಗ್ರಹಕ್ಕೆ ಉದಾಹರಣೆಯಾಗಿದೆ. ಇನ್ನು ಹೊರಗ್ರಹದಲ್ಲಿ ಗುರುಗ್ರಹ, ಶನಿಗ್ರಹ, ನೆಪ್ಚೂನ್ ಮತ್ತು ಇದಂತಿದ್ದಾವೆ. ಇವು ಹೊರಗ್ರಹಗಳು ಅಂತ ನಾವು ಕರಿತೀವಿ. ಸೊ ಏನೇ ನೀವು ಕವನ್ ಟ್ರೈ ಮಾಡೋದು ಸಹಿತ ಆಪ್ಷನ್ ಬಿ ಅನ್ನೋದು ನಮಗೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಎಸ್. ಕೆಳಗಿನವುಗಳಿಂದ ಹೊಂದಿಕೆಯಾಗುವ, ನೋಡಿ ಹಿಂಗೆ ಕನ್ಫ್ಯೂಸ್ ಮಾಡಿಬಿಡ್ತಾನೆ. ಹೊಂದಿಕೆಯಾಗುವ, ಯಾಗದ, ಹಿಂಗೆಲ್ಲ ಕ್ವಶನ್ ನಮಗೆ ಕೇಳ್ತಿದ್ದಾನೆ. ಜೋಡಿಗಳನ್ನು ಗುರುತಿಸಿ, ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ, ಹೊಂದಿಕೆ ಆಗುವಂಥ ಜೋಡಿಗಳು ಯಾವುದು ಅಂತ ಕೇಳ್ತಾ ಇದ್ದಾನೆ. ಯಾವುದನ್ನು ನೀವು ಹೊಂದಿಕೆ ಮಾಡ್ತೀರಿ, ಯಾವುದು ಸರಿಯಾಗಿ ಜೋಡಣೆಯಾಗಿದೆ. ಶಿಲೀಂಧ್ರ ಅಂತ ಇದೆ. ಶಿಲೀಂಧ್ರ ಬ್ರೆಡ್ ಮೇಲೆ ಬೆಳೆಯುವ ಶಿಲೀಂಧ್ರ, ಕರೆಕ್ಟ್. ಶಿಲೀಂಧ್ರ ಅಂದ್ರೆ ಫಂಗಸ್ ಅಂತ ಕರಿತೀವಿ, ಕೇಳಿರ್ಬೋದು ನೀವು. ರೈಜೋಪಸ್ ಅಂತ ಒಂದು ಶಿಲೀಂಧ್ರ ಹೆಸರು ಇದೆ. ನಾವು ಆಡು ಭಾಷೆಯಲ್ಲಿ ಬೂಸ್ ಹತ್ತುವುದು ಅಂತ ಕರಿತೀವಿ. ರೊಟ್ಟಿ, ಚಪಾತಿ, ಬ್ರೆಡ್ ಎಲ್ಲರ ಗಾಳಿಗೆ ತೆರೆದು ಬಿಟ್ರೆ ಒಂದು 4-5 ದಿನ ನಂತರ ನೋಡೋದ್ರ ಮೇಲೆ ಬೂಸ್ ಹತ್ಬಿಡ್ತೈತಿ. ಆ ಬೂಸೇ ಒಂದು ಶಿಲೀಂಧ್ರ. ಆ ಶಿಲೀಂಧ್ರ ಹೆಸರೇ ರೈಜೋಪಸ್, ಕರೆಕ್ಟ್. ಇದು ಸರಿಯಾಗಿ ಮ್ಯಾಚ್ ಆಗಿರುವಂಥ ಮ್ಯಾಚ್ ಇದೆ. ಪ್ರೋಟಿಸ್ಟಾ, ಹೌದು, ಪ್ರೋಟಿಸ್ಟಾ ಅನ್ನೋದು ಅಮೀಬಾ. ಭೂಮಿಯ ಮೇಲೆ ಮೊದಲು ಕಾಣಿಸ್ಕೊಂಡಿರುವಂಥ ಜೀವಿಗಳನ್ನೇ ಪ್ರೋಟಿಸ್ಟಾ, ಪ್ರೋಟೋಜೋವಾಗಳು ಪ್ರೋಟಿಸ್ಟಾ ಅಂತ ಕರಿತೀವಿ. ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಸಿಯಂ ಇವೆಲ್ಲ ಜೀವಿಗಳು ಪ್ರೋಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರಿರುವಂಥ ಜೀವಿಗಳಾಗಿದ್ದಾವೆ.
ಇದನ್ನು ಸಹಿತ ಕರೆಕ್ಟು. ಇನ್ನು ವೈರಸ್ ಗೊತ್ತು ನಿಮಗೆ, HIV ವುಮೆನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅನ್ನೋದು HIV ಒಂದು ಉದಾಹರಣೆ ಆಗಿದೆ. ವೈರಸ್ ಅಂದರೆ HIV ಅಂದ್ರೆ ಒಂದು ವೈರಸ್ ಉದಾಹರಣೆ, ಇದು ಸಹಿತ ಕರೆಕ್ಟ್ ಮ್ಯಾಚ್ ಆಗಿದೆ. ಇನ್ನು ಮೊನೇರಾ ಅಂತಿದೆ, ಇದೇ ಅಣಬೆ ಅಂತ ಕರಿತೀವಿ ನೋಡಿ. ಅಣಬೆ ಅಂದ್ರೆ ಇವು ಸಹಿತ ಶಿಲೀಂಧ್ರಗಳೇ, ಅಣಬೆನ ಸಹಿತ ಶಿಲೀಂಧ್ರ, ಇವು ಸಹಿತ ಫಂಗೈ ಅಂತ ಕರಿತೀವಿ, ಫಂಗೈ. ಸೊ ಗೊತ್ತಲ್ಲ, ಅಣಬೆಗಳು ಮೊನೇರಾ ಸಾಮ್ರಾಜ್ಯಕ್ಕೆ ಬರಲ್ಲ. ಮೊನೇರಾ ಸಾಮ್ರಾಜ್ಯಕ್ಕೆ ಬರೋದು ಮೇಜರ್ ಆಗಿ ಬ್ಯಾಕ್ಟೀರಿಯಾಗಳು, ಸೈನೋ ಬ್ಯಾಕ್ಟೀರಿಯಾಗಳು ಬರ್ತವೆ. ನಾವು ಬಯಾಲಜಿಯಲ್ಲಿ ಈ 5 ಕಿಂಗ್ಡಮ್ ಸಿಸ್ಟಮ್ ಅಂತ ಓದ್ತೀವಿ. ಈ ಜೀವಿಗಳನ್ನು 5 ಮಜಲುಗಳಾಗಿ ನಾವು ಡಿವೈಡ್ ಮಾಡ್ತೀವಿ. ಮೊನೇರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಎನಿಮಲ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಇಲ್ಲಿ ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಅಮೀಬಾಗಳು, ಯೂಗ್ರಿಯಾ, ಪ್ಯಾಲಾಮಿಸಿಮ್ ಬಂದ್ಬಿಟ್ರೆ, ಈ ಮೊನೇರಾ ಸಾಮ್ರಾಜ್ಯಕ್ಕೆ ಬರೋದು ಬ್ಯಾಕ್ಟೀರಿಯಾ ಮತ್ತು ಸೈನೋ ಬ್ಯಾಕ್ಟೀರಿಯಾಗಳು ಬರ್ತವೆ. ಇಲ್ಲಿ ಅಣಬೆ ಅಂತ ಕೊಡ್ತಾನೆ. ಅಣಬೆ ಅಂದರೆ ಗೊತ್ತು ನಿಮಗೆ, ಮಶ್ರೂಮ್ ಅಂತ ಕರಿತೀವಿ, ಮಶ್ರೂಮ್ ಅನ್ನೋದು ಮೊನೇರಾ ಸಾಮ್ರಾಜ್ಯಕ್ಕೆ ಬರಲ್ಲ, ಇವು ಫಂಗೈ ಬರ್ತವೆ. ಫಂಗೈಗಳು ಮೈಕೋಟಾ, ಯಾರ ಕೋಟ? ಮೈಕೋಟ ಅನ್ನೋ ಸಾಮ್ರಾಜ್ಯಕ್ಕೆ ಬರುವಂಥದ್ದು. ಆ ಮೈಕೋಟಕ್ಕೆ ಇಲ್ಲಿ ಮೇಜರ್ ಆಗಿ ಫಂಗೈಗಳು ಬರ್ತವೆ. ಫಂಗೈಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಮೈಕಾಲಜಿ ಅಂತ ಕರಿತೀವಿ, ಮೈಕಾಲಜಿ ಅಂತ ನಾವು ನೋಡ್ತೀವಿ. ನೀಡಿರುವಂಥ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಡ್ತಾನೆ. ಹೊಂದಿಕೆಯಾಗುವ ಜೋಡಿಗಳು ABC 3 ಹೊಂದಿಕೆಯಾಗಿವೆ, D ಮಾತ್ರ ಹೊಂದಿಕೆ ಆಗಲಿಲ್ಲ. ಯಾಕಂದರೆ ಮೊನೇರಾ ಸಾಮ್ರಾಜ್ಯಕ್ಕೆ ಬ್ಯಾಕ್ಟೀರಿಯಾ, ಸೈನೋ ಬ್ಯಾಕ್ಟೀರಿಯಾಗಳು ಬರ್ತವೆ. ಕೇಳಿರ್ಬೋದು ನೀವು, ನೀಲಿ ಹಸಿರು ಶೈವಲಗಳು ಅಂತ ಕೇಳಿದ್ರೆ, ಬ್ಲೂ ಗ್ರೀನ್ ಆಲ್ಗೆ, ಅವೇ ನಮಗೆ ಮೊನೇರಾ ಸಾಮ್ರಾಜ್ಯಕ್ಕೆ ಬರುವಂಥದ್ದು ಶೈವಲಗಳಂತ ನೋಡ್ತೀವಿ. ಬಟ್ ಇಲ್ಲಿ D ಮಾತ್ರ ಏನಾಗಿ ಹೊಂದಾಣಿಕೆ ಆಗಿಲ್ಲ, ABC ಹೊಂದಾಣಿಕೆ ಆಗಿವೆ, ಹೊಂದಾಣಿಕೆಯಾಗುವ ABC ಯಾಗಿವೆ. ಅದಲ್ಲ ನೋಡಿ, ಹೆಂಗೆ ಕನ್ಫ್ಯೂಸ್ ಮಾಡಿ D ಫಸ್ಟ್ ಇಟ್ಬಿಟ್ಟ ನೋಡ್ರಿ, ಅದು ಹೊಂದಾಣಿಕೆ ಆಗಿಲ್ಲ, ಗಡಿಬಿಡಲು ಹೊಂದಾಣಿಕೆ ಆಗದೆ ಅಂತ ಓದಿದಾಗ ನಮಗೆ ಕನ್ಫ್ಯೂಸ್ ಆಗ್ತದೆ. ಎಸ್, ಇಲ್ಲಿ 2, 3, 4 ಐತಲ್ಲ, ಇಲ್ಲಿ 5ನೇ ಆಪ್ಷನು, 4ನೇ ಆಪ್ಷನು 5 ಅಂತ ಇತ್ತು. ಇಲ್ಲಿ ಚಿತ್ರ ಕೂಡಿಸಿರೋದ್ರಿಂದ ಈ 5 ಅನ್ನೋ ಆಪ್ಷನ್ ಸ್ವಲ್ಪ ಕಟ್ ಆಗಿದೆ. DDT ಅಣುವಿನಲ್ಲಿರುವ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಕೊಡ್ತಾನೆ. ಫಸ್ಟ್ ಆಫ್ ಆಲ್ DDT ಅಂದರೆ ಏನಂದರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್, 3 ಹೆಸರು ಅದರೊಳಗಡೆ. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅನ್ನೋದು ಒಂದು ರಾಸಾಯನಿಕ ವಸ್ತು. ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದರು, ಈಗ ಯೂಸ್ ಮಾಡ್ತಾ ಇಲ್ಲ. ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂದರೆ, ಈ ಡೆಂಗ್ಯೂ ಮತ್ತು ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಸೊಳ್ಳೆಗಳನ್ನು ನಾಶಪಡಿಸಲು, ಆ ಸೊಳ್ಳೆಗಳಿರುವಂಥ ವಾಸ ಮಾಡುವಂಥ ಪ್ರದೇಶದಲ್ಲಿ ಸಿಂಪಡಣೆ ಮಾಡುವಂಥ ಒಂದು ಕೆಮಿಕಲೇ DDT, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಕರಿತೀವಿ. ಸದ್ಯಕ್ಕಿದು ಇದರಿಂದ ಈ ಯಾವ ನೀರಲ್ಲಿ ನಾವು ಸೊಳ್ಳೆಗಳಿರ್ತಾವ, ಸೊಳ್ಳೆಗಳಿಗೆ ಸಾಯಿಸಲು ಬಳಸಿರುವಂಥ ಕೆಮಿಕಲಿಂದ ಮಾನವನ ನರವ್ಯೂಹಕ್ಕೆ, ಇತರ ದೇಹದ ಅಂಗಗಳ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಏನು ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ ಆಗ್ತಾವೆ, ಮನುಷ್ಯ ಸಾವನ್ನಪ್ಪುವಂಥ ಸಾಧ್ಯತೆಗಳಿರೋದರಿಂದ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾ ಮತ್ತು ಪ್ರಪಂಚದಾದ್ಯಂತ ಈ DDT ಅನ್ನೋ ಕೆಮಿಕಲನ್ನು ಬಳಕೆ ಮಾಡೋದನ್ನು ಸಂಪೂರ್ಣವಾಗಿ ನಿಷೇಧ ಮಾಡೀವಿ. ಆದರೂ ಸಹಿತ ಕೇಳ್ತಾನೆ ಅದರ ಬಗ್ಗೆ. ಏನು DDT, ಇದು ಲಾಂಗ್ ಫಾರ್ಮ್ ನೋಡ್ಕೊಂಡು ಗೊತ್ತಾಗ್ತತಿ. C14H9Cl5 ಅಂತಿದೆ. ಹಾಗಾಗಿ ಈ ಅಣುವಿನಲ್ಲಿರುವಂಥ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಕೆಮಿಕಲ್ ಫಾರ್ಮುಲ್ ನೋಡ್ರೆ ಗೊತ್ತಾಗ್ತದೆ. ಡೈಕ್ಲೋರೋ ಅಂದರೆ 2, ಡೈ ಅಂದರೆ 2, ಮತ್ತೆ ಇಲ್ಲಿ ಟ್ರೈಕ್ಲೋರೋ ಅಂತ ಬಂತು 3 ಕ್ಲೋರೋ, 2 ಕ್ಲೋರೋ 3 ಕ್ಲೋರೋ ಸೇರಿಬಿಟ್ಟು 5 ಕ್ಲೋರೋ ಅಂತ ಬಂತು. ಹಾಗಾಗಿ 5 ಕ್ಲೋರಿನ್ ಕಣಗಳು ಕಂಡು ಬರ್ತವೆ ಅನ್ನೋದು ಸರಿಯಾಗಿರುವಂಥ ಉತ್ತರ. ಕೇವಲ ಕ್ಲೋರಿನ್ ಕಣಗಳ ಸಂಖ್ಯೆ ಮೇಲೆ ಕೇಳ್ತಾನೆ. ಸಡನ್ ಆಗಿ DDT ಅಂದರೆ ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಅಂದ್ರೆ ನಾವು ಡೈಕ್ಲೋರೋ ಕೇವಲ 2 ಅಂತ ಏನೋ ಆಪ್ಷನ್ ಕೊಡುವಂಥ ಸಾಧ್ಯತೆ ಇರೋದ್ರಿಂದ ಫಸ್ಟ್ ಆಪ್ಷನ್ 2 ಅಂತ ಇಟ್ಟಾನೆ. ಫಸ್ಟ್ ಆಪ್ಷನ್ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಮೋಸ್ಟ್ ಡೇಂಜರಸ್ ಆಪ್ಷನ್. ಈವನ್ ದೋ ಇಟ್ ಈಸ್ ರೈಟ್, ಇಟ್ ಸೀಮ್ಸ್ ಟು ಬಿ ಲೈಟ್, ಇಟ್ಸ್ ಲುಕ್ಸ್ ಟು ಬಿ ಲೈಟ್, ಸೊ ಯು ಹ್ಯಾವ್ ಟು ವೇಟ್ ಫಾರ್ ಅ ಮೂಮೆಂಟ್. ನೀವು ಸ್ವಲ್ಪ ಟೈಮ್ ವೇಟ್ ಮಾಡಲೇಬೇಕು. ಯಾಕಂದರೆ ಸಡನ್ನಾಗಿ ಫಸ್ಟ್ ಆಪ್ಷನ್ ಇದು ಅದು ಗೊತ್ತು ನಿಮಗೆ ಕರೆಕ್ಟ್ ಇದೆ ಅಂತೇಳಿ, ಆದರೂ ಕೆಳಗಿರುವಂಥ ಒಂದು ಸಲ 4 ಆಪ್ಷನ್ಸನ್ನು ಓದ್ಕೊಂಡೇ ನೀವು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಫಸ್ಟ್ ಆಪ್ಷನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮನ್ನು ಮನೆಗೆ ಕಳಿಸ್ಕೊಡುವಂಥ ಆಪ್ಷನ್ ಅದು. ನಿಮ್ಮನ್ನು ದಾರಿಗೆಳೆಯುವಂಥ, ನಿಮ್ಮನ್ನು ಏನು ಮೈಂಡ್ ಡೈವರ್ಟ್ ಮಾಡುವಂಥ ಒಂದು ಆಪ್ಷನ್ನು. ತುಂಬ ಕೇರ್ಫುಲ್ಲಾಗಿ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಸೊ DDTಯ ಕೆಮಿಕಲ್ ಫಾರ್ಮುಲಾ C14H9Cl5 ಇರೋದ್ರಿಂದ ಒಟ್ಟು ಕ್ಲೋರಿನ್ ಕಣಗಳ ಸಂಖ್ಯೆ ಎಷ್ಟು? 5 ಅಂತ ನಾವು ನೋಡ್ತೀವಿ. ನೀವು ಈ ಕೆಮಿಕಲ್ ಒಂದು ಸ್ಟ್ರಕ್ಚರ್ ಸಹಿತ ನೀವು 5 ಕ್ಲೋರಿನ್ ಇರೋದನ್ನು ಅಬ್ಸರ್ವ್ ಮಾಡ್ತೀವಿ.
ಎಸ್, ಒಟ್ಟಾರೆ ಈ ರೀತಿ BMTC non-HK 2024 KEA ಇಲಾಖೆ ನಡೆಸಿರುವಂಥ ಒಂದು ಎಕ್ಸಾಮ್ ಆಗಿತ್ತು. ಒಳ್ಳೊಳ್ಳೆ ಕ್ವಶನ್ಸ್ ಆಗಿದ್ದವು, ಯಾವ ಅಷ್ಟು ಈಸಿ ಇರಲಿಲ್ಲ. ತುಂಬ ಕಾನ್ಸೆಪ್ಟನ್ನು ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಎಲ್ಲ ಮಿಕ್ಸ್ ಮಾಡೇನೆ. ಇಲ್ಲಿ ಸೌಂಡ್ ಬಗ್ಗೆ ಕ್ವಶನ್ ಬಂತು, ಗ್ರಾವಿಟಿ ಬಗ್ಗೆ ಕ್ವಶನ್ ಬಂತು ಫಿಸಿಕ್ಸ್ ಪ್ರಕಾರ, ಇನ್ನು ಬಯಾಲಜಿ ಪ್ರಕಾರ ಕ್ವಶನ್ ಬಂದವು, ಕೆಮಿಸ್ಟ್ರಿ ಪ್ರಕಾರ ಕ್ವಶನ್ ಬಂದವು, ಎಕಾಲಜಿ ಮೇಲೆ ಸಹಿತ ಕ್ವಶನ್ ಕೇಳ್ತಾನೆ. ತುಂಬ ಡೀಟೇಲ್ ಆಗಿರುವಂಥ ಕ್ವಶನ್ಸ್ ಅದಾವೆ. ನೀವೆಷ್ಟು ಕ್ವಶನ್ಸು ಡೀಲ್ ಮಾಡ್ತಾಯಿದ್ರು ಅಷ್ಟು ಹೊಸದಾಗಿರುವಂಥ ಕಾನ್ಸೆಪ್ಟನ್ನು ಕಲಿಯುವಂಥ ಪ್ರಯತ್ನ. ಸೊ ಹಂಗಾಗಿ ನೀವು ಯಾವ ಎಕ್ಸಾಮ್ಗೆ ಫೋಕಸ್ ಮಾಡ್ತಾಯಿದ್ರು, ಯಾವ ಇಲಾಖೆಯ ಎಕ್ಸಾಮ್ಗಳನ್ನು ಬರೆಯೋಕ್ಕೆ ಹೋಗ್ತಾಯಿದ್ರು, ಆ ಇಲಾಖೆಯ ಈಗಾಗಲೇ ನಡೆಸಿರುವಂಥ ಹಳೆ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ತುಂಬಾ ಮಹತ್ವಪೂರ್ಣ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತಿನ ಪೇಪರ್ ತುಂಬ ಇಂಪಾರ್ಟೆಂಟು. ಮುಂಬರುವಂಥ KE ಎಕ್ಸಾಮ್ಗೆ ನಿಮಗೆ ಸ್ವಲ್ಪ ಆದರೂ ಆಪ್ಷನ್ಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಎಕ್ಸಾಮ್ಗೆ ಈಸಿ ಆಗ್ತಾ ಹೋಗ್ತದೆ. ಸೊ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, SB ಸೈನ್ಸ್ ಅಡ್ಡ ಒಳ್ಳೆಯ ಸೈನ್ಸ್ ಕ್ಲಾಸಸನ್ನು ನೀಡ್ತಾ ಬರ್ತಾ ಇದೆ. ಸುಮಾರು 230-240 ಗಂಟೆಗಳಿಗಿಂತ ಜಾಸ್ತಿ ಸೈನ್ಸ್ ಕ್ಲಾಸಸ್ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗ್ತವೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಎಕಾಲಜಿ ಮತ್ತು ಟೆಕ್ನಾಲಜಿ ಎಲ್ಲ ತರಗತಿಗಳು ಒಂದೇ ಪ್ಲಾಟ್ಫಾರ್ಮಲ್ಲಿ. ಎಕ್ಸ್ಕ್ಲೂಸಿವ್ಲಿ ಸೈನ್ಸ್ ಕ್ಲಾಸಸ್ಗೆ ಮಾತ್ರ ಇರುವಂಥ ಆ್ಯಪ್ ಇದು. ಬೇರೆ ಬೇರೆ ಕಡೆ ಎಲ್ಲನೂ ಮಿಕ್ಸ್ ಮಾಡಿರ್ತಾರೆ, ಬಟ್ ನಮ್ಮ ಕಡೆ ಕೇವಲ ಸೈನ್ಸ್. ಯಾಕಂದರೆ ಗೊತ್ತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ವಲ್ಪ ನಮಗೆ ಟಫ್ ಆಗೋದು ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್. ಸ್ವಲ್ಪ ಟಿಪಿಕಲ್ ಆಗಿ ಕೇಳುವಂಥ ಸಾಧ್ಯತೆ ಇರುವಂಥ ಪಾಸಿಬಿಲಿಟಿ ಇರುವಂಥ ಕ್ವಶನ್ ಸೈನ್ಸಲ್ಲಿರೋದ್ರಿಂದ ಅದನ್ನೇ ನಾನು ಫೋಕಸ್ ಮಾಡಿಕೊಂಡು ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸಸನ್ನು ಮಾಡಿದ್ವಿ. ಒಂದ್ಸಲ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ, ಚೆನ್ನಾಗಿ ಅನ್ನಿಸ್ತಂದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಹಿಂಗೆ ಹೋಗ್ಬೇಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನೋಟಿಫಿಕೇಷನ್ ಬರ್ತವೆ. ಮತ್ತು ಕ್ಲಾಸೆಲ್ಲ ನಿಮಗೆ ಚೆನ್ನಾಗಿ ಅನ್ನಿಸ್ತು, ವರ್ತ್ ವಾಚಿಂಗ್ ಇತ್ತು ಅಂತಂದರೆ ನಿಮ್ಗೆ ಅನಿಸಿದಾಗ ಮಾತ್ರ, ಬೇಡಪ್ಪ ಉದ್ರಿ ಐತಂದರೆ ಬಿಟ್ಬಿಡ್ರಿ. ಚೆನ್ನಾಗದಾವೆ, ಯೂಸ್ಫುಲ್ ಅದಾವೆ, ಕಂಟೆಂಟ್ ಕಲಿಬೋದು, ಸೈನ್ಸಿಂದ ಒಳ್ಳೆ ಕಂಟೆಂಟ್ ನಮಗೆ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ತರಗತಿಗಳನ್ನು ಶೇರ್ ಮಾಡ್ತೀರಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಮತ್ತು ಮುಂದಿನ ಇನ್ನೊಂದು ಯಾವುದಾದ್ರೂ ಒಂದು ಪೇಪರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.